ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ನ್ಯೂರಾನ್ ಬಗ್ಗೆ ಡಿಸ್ಕಸ್ ಮಾಡೋಣ, ದಿ ಸ್ಟ್ರಕ್ಚರ್ ಆಫ್ ನ್ಯೂರಾನ್. ಓಕೆ, ಸೊ ಫಸ್ಟ್ ನಾವು ನೋಡೋಣ ಸ್ಟ್ರಕ್ಚರ್ ಆಫ್ ನ್ಯೂರಾನ್ ಅಥವಾ ನ್ಯೂರಾನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಸ್ಮಾಲೆಸ್ಟ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್. ಹೌದು ಸರ್, ನಮಗೆ ಗೊತ್ತಿದೆ, ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಯಾರಿದ್ದಾರೆ? ನ್ಯೂರಾನ್. ನ್ಯೂರಾನ್ ಇಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್. ಓಕೆ, ಸೊ ನೆಕ್ಸ್ಟ್ ಬೇಸಿಕ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅಂತ ಕೂಡ ನಾವು ಹೇಳ್ಬೋದು. ಹೌದು ಸರ್, ಇದನ್ನು ನಾವು ಏನಂತ ಹೇಳ್ಬೋದು? ಬೇಸಿಕ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ಬೋದು. ನೆಕ್ಸ್ಟ್, ಹ್ಯೂಮನ್ ಬಾಡಿ ಕಂಟೇನ್ ಅಪ್ರಾಕ್ಸಿಮೇಟ್ಲಿ 100 ಬಿಲಿಯನ್ ನ್ಯೂರಾನ್ಸ್. ಓಕೆ, ಸೊ ನಮ್ಮ ಬಾಡಿ ಒಳಗಡೆ ಎಷ್ಟು ನ್ಯೂರಾನ್ಸ್ ಇರ್ಬೋದು? 100 ಬಿಲಿಯನ್ ನ್ಯೂರಾನ್ಸ್ ಇರ್ಬೋದು. ಓಕೆ, ನೆಕ್ಸ್ಟ್, ಸ್ಪೆಷಲೈಸ್ಡ್ ಫಾರ್ ಟ್ರಾನ್ಸ್ಮಿಟ್ಟಿಂಗ್ ಎಲೆಕ್ಟ್ರಿಕಲ್ ಆ್ಯಂಡ್ ಕೆಮಿಕಲ್ ಸಿಗ್ನಲ್ಸ್. ಓಕೆ, ಸೊ ಇದು ಏನು ಮಾಡುತ್ತೆ? ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಕೆಮಿಕಲ್ ಸಿಗ್ನಲನ್ನು ಸೆಂಡ್ ಮಾಡುತ್ತೆ. ಓಕೆ, ಸೊ ನಿಮ್ಗೆ ಏನಾದರೂ ಪೇನ್ ಆಗಿದೆ, ಎಲ್ಲಾದರೂ ನಿಮಗೆ ನಿಡಲ್ ಪ್ರಿಕ್ ಆಗಿದೆ ಅಂದರೆ ನಿಮ್ಮ ಬ್ರೈನ್ ತನ್ನ ಸಿಗ್ನಲ್ ಹೋಗುತ್ತೆ ಅಲ್ಲ, ಹೇಗೆ ಹೋಗುತ್ತೆ ಸರ್? ಇದು ಎಲೆಕ್ಟ್ರಿಕಲ್ ಸಿಗ್ನಲ್ ಆ್ಯಂಡ್ ಕೆಮಿಕಲ್ ಸಿಗ್ನಲ್ ಆಗಿ ಇದು ಹೋಗುತ್ತೆ. ಸೊ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್, ಸೊ ನಾವು ಸ್ಟ್ರಕ್ಚರ್ ನೋಡಿದರೆ, ಓಕೆ, ಸೊ ಸ್ಟ್ರಕ್ಚರ್ ಆಫ್ ನ್ಯೂರಾನ್ ನಾವು ನೋಡಿದರೆ, ಸೊ ನ್ಯೂರಾನ್ ಸ್ಟ್ರಕ್ಚರ್ ನಾವು ನೋಡಿದರೆ ಅದನ್ನು 3 ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ, ಸೊ ಏನೇನು ಆಗಿ ಡಿವೈಡ್ ಮಾಡ್ತೀವಿ? 3 ಪಾರ್ಟ್ ಆಗಿ. ಸೊ ಫಸ್ಟ್ ನರ್ವ್ ಸೆಲ್ ಬಾಡಿ. ಓಕೆ, ಸೊ ನರ್ವ್ ಸೆಲ್ ಬಾಡಿ ಅಥವಾ ನಾವು ನ್ಯೂರಾನ್ ಬಾಡಿ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಅದನ್ನು ನಾವು ಸೋಮಾ ಅಂತ ಹೇಳ್ತೀವಿ. ವಾಟ್ ಈಸ್ ಸೋಮಾ? ಸರ್, ಸೋಮಾ ಈಸ್ ಅ ನರ್ವ್ ಸೆಲ್ ಬಾಡಿ. ಸೊ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಸರ್, ಇದು ಏನಿದೆ? ನರ್ವ್ ಸೆಲ್ ಬಾಡಿ ಇದೆ. ಓಕೆ, ಡೆಂಡ್ರೈಟ್ಸ್ ಆ್ಯಂಡ್ ಆಕ್ಸಾನ್. ಸೊ ಇಲ್ಲಿ ನಮಗೆ ಈ ಥರ ಕಾಣಿಸ್ತಾ ಇದ್ದಾವೆಲ್ಲ ಬ್ರ್ಯಾಂಚಸ್, ಸೆಲ್ ಎಕ್ಸ್ಟೆನ್ಷನ್ ಅಥವಾ ಪ್ರೋಸೆಸ್ ಅಂತ ಹೇಳ್ಬೋದು. ಸೆಲ್ ಎಕ್ಸ್ಟೆನ್ಷನ್ಸ್ ಆರ್ ಪ್ರೋಸೆಸ್ ಇವೇನಿದ್ದಾವೆ? ಡೆಂಡ್ರೈಟ್ಸ್ ಇದೆ. ಆ್ಯಂಡ್ ನಮಗೆ ಇನ್ನೊಂದು ಕಾಣಿಸ್ತಾ ಇದೆ ಸರ್ ಇಲ್ಲಿ, ಎಕ್ಸಾನ್. ಓಕೆ, ಸೊ ಎಕ್ಸಾನ್ ಹೋಗಿ ಇಲ್ಲಿ ಎಂಡ್ ಆಗ್ತಾ ಇದೆ. ಎಕ್ಸಾನ್ ಏನಾಗ್ತಾ ಇದೆ? ಟರ್ಮಿನೇಟ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಏನಂತ ಹೇಳ್ತೀವಿ? ಎಕ್ಸಾನ್ ಟರ್ಮಿನಲ್ ಅಂತ ಹೇಳ್ತೀವಿ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ ಸರ್. ನ್ಯೂರಾನಲ್ಲಿ ನಾವು 3 ಪಾರ್ಟ್ಸ್ ನೋಡ್ತೀವಿ. ಮೇನ್ಲಿ ನಾವು 3 ಪಾರ್ಟ್ಸ್ ನೋಡ್ತೀವಿ. ಒಂದು ನರ್ವ್ ಸೆಲ್ ಬಾಡಿ ಅಥವಾ ಸೋಮಾ ಅಂತ ಹೇಳ್ತೀವಿ, ಡೆಂಡ್ರೈಟ್ ಇದೆ ಆ್ಯಂಡ್ ಎಕ್ಸಾನ್ ಇದೆ. ಓಕೆ, ಸೊ ಡೆಂಡ್ರೈಟ್ಸ್ ಆ್ಯಂಡ್ ಎಕ್ಸಾನ್ಸ್ ಆರ್ ಕಲೆಕ್ಟಿವ್ಲಿ ರೆಫರ್ಡ್ ಆ್ಯಸ್ ಪ್ರೋಸೆಸಸ್. ಹೌದು ಸರ್, ಡೆಂಡ್ರಾಯ್ಡ್ಸ್ ಆ್ಯಂಡ್ ಎಕ್ಸಾನನ್ನು ನಾವು ಏನಂತ ಹೇಳ್ಬೋದು? ಪ್ರೋಸೆಸಸ್ ಅಂತ ಹೇಳ್ಬೋದು, ಸೆಲ್ ಪ್ರೋಸೆಸ್ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್, ಡೆಂಡ್ರೈಟ್ಸ್ ಬೀಯಿಂಗ್ ಶಾರ್ಟ್ ಆ್ಯಂಡ್ ಎಕ್ಸಾನ್ಸ್ ಬೀಯಿಂಗ್ ಲಾಂಗ್. ಹೌದು ಸರ್, ಇಲ್ಲಿ ನೀವು ಡಯಾಗ್ರಾಮಲ್ಲಿ ನೋಡ್ಬೋದು ಡೆಂಡ್ರೈಟ್ಸ್ ಹೇಗಿದ್ದಾವೆ? ಸ್ಮಾಲ್ ಇದ್ದಾವೆ. ಡೆಂಡ್ರೈಟ್ಸ್ ಯಾವ ಥರ ಇದ್ದಾವೆ? ಸ್ಮಾಲ್ ಇದ್ದಾವೆ. ಆ್ಯಂಡ್ ಎಕ್ಸಾನ್ ಏನಿದೆ? ಲೆಂದಿ ಇದೆ, ಭಾಳ ಲೆಂತ್ ಇದೆ. ಓಕೆ, ಸೊ dendrites being short and axons being long. Next, together they form nerve fiber. ಓಕೆ, ಸೊ ನರ್ವ್ ಫೈಬರ್ ಅಂತ ಎದಕ್ಕೆ ಹೇಳ್ತೀವಿ ಸರ್ ನಾವು? ನರ್ವ್ ಫೈಬರ್ ಅಂದರೆ ಏನು ಸರ್? ಎಕ್ಸಾನನ್ನು ನಾವು ನರ್ವ್ ಫೈಬರ್ಸ್ ಅಂದರೆ ಇಲ್ಲಿ ಜಾಸ್ತಿ ಎಕ್ಸಾನ್ಸ್ಗಳಿದ್ದರೆ ನಾವು ನರ್ವ್ ಫೈಬರ್ ಅಂತ ಹೇಳ್ತೀವಿ. ಓಕೆ, ಸೊ ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ. ಓಕೆ, ಸೊ ಸೆಲ್ ಬಾಡಿ ಒಳಗೆ ನಾವು ನ್ಯೂರಾನ್ ಒಳಗಡೆ ಏನು ನೋಡ್ತೀವಿ? 3 ಪಾರ್ಟ್ಸ್ ನೋಡ್ತೀವಿ. ಸೆಲ್ ಬಾಡಿ, ಡೆಂಡ್ರೈಟ್ಸ್ ಆ್ಯಂಡ್ ಎಕ್ಸಾನ್. ಡೆಂಡ್ರೈಟ್ ಶಾರ್ಟ್ ಇರುತ್ತೆ, ಎಕ್ಸಾನ್ ಭಾಳ ಲೆಂದಿ ಇರುತ್ತೆ ಅಂತ ನಾವಿಲ್ಲಿ ಹೇಳ್ತೀವಿ. ಓಕೆ, ಸೊ ಫಸ್ಟು ನರ್ವ್ ಸೆಲ್ ಬಾಡಿ ಅಥವಾ ಸೋಮಾ ಅಂತ ಹೇಳೋಣ. ಓಕೆ, ಸೊ ನರ್ವ್ ಸೆಲ್ ಬಾಡಿ ಅಥವಾ ಸೋಮಾ ಅಂತ ಹೇಳೋಣ. ದಿ ನರ್ವ್ ಸೆಲ್ ಬಾಡಿ ಈಸ್ ಇರ್ರೆಗ್ಯುಲರ್ ಶೇಪ್ಡ್ ಆ್ಯಂಡ್ ಕಂಟೇನ್. ಹೌದು ಸರ್, ಇದೇನಿದೆ? ಇರ್ರೆಗ್ಯುಲರ್ ಶೇಪ್ ಇದೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಇದ್ರ ಶೇಪ್ ಇಲ್ಲ. ಸೊ ಇರ್ರೆಗ್ಯುಲರ್ ಶೇಪ್ ಈ ಥರ ವಿಚಿತ್ರ ಶೇಪಲ್ಲಿದೆ. ಓಕೆ, ಸೆಲ್ ಬಾಡಿ ಇರ್ರೆಗ್ಯುಲರ್ ಶೇಪಲ್ಲಿದೆ. ಆ್ಯಂಡ್ ಇದ್ರೊಳಗೆ ಏನೇನಿದೆ ಸರ್? ನರ್ವ್ ಸೆಲ್ ಬಾಡಿ ಅಥವಾ ಸೋಮಾ, ಅಥವಾ ನಾವು ಇದನ್ನು ಏನಂತ ಹೇಳ್ಬೋದು ಸರ್? ಪೆರಿಕ್ಯಾರಿಯಾನ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಸೋಮಾ ಒಳಗಡೆ ಏನೇನು ಪ್ರೆಸೆಂಟ್ ಇರುತ್ತೆ ನೋಡೋಣ. ಓಕೆ, ಸೊ ನ್ಯೂರೋಪ್ಲಾಸಮ್ ಪ್ರೆಸೆಂಟ್ ಇರುತ್ತೆ. ಸರ್, ನ್ಯೂರೋಪ್ಲಾಸಮ್ ಅಂದರೆ ಏನು ಸರ್? ಸೈಟೋಪ್ಲಾಸಮ್. ಓಕೆ, ಸೊ ಸೈಟೋಪ್ಲಾಸಮನ್ನು ನಾವು ಏನಂತ ಹೇಳ್ತೀವಿ? ನ್ಯೂರೋಪ್ಲಾಸಮ್ ಅಂತ ಹೇಳ್ತೀವಿ. ಯಾಕೆ ಹೇಳ್ತಾ ಇದ್ದೀವಿ ಸರ್? ನ್ಯೂರಾನ್ ಒಳಗಡೆ ಪ್ರೆಸೆಂಟ್ ಇದೆ, ಅದಕ್ಕೋಸ್ಕರ ನ್ಯೂರೋಪ್ಲಾಸಮ್. ಓಕೆ, ಸೆಲ್ ಒಳಗಡೆ ಪ್ರೆಸೆಂಟ್ ಇದ್ದರೆ
ಅದನ್ನು ಸೈಟೋಪ್ಲಾಸಮ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಸ್ಪೆಷಲ್ ಸೆಲ್ ಇದೆ, ಏನಿದೆ ಸರ್, ಇದು ನ್ಯೂರಾನ್ ಇದೆ. ನ್ಯೂರಾನ್ ಒಳಗಡೆ ಪ್ರೆಸೆಂಟ್ ಇದ್ದರೆ ನಾವು ನ್ಯೂರೋಪ್ಲಾಸಮ್ ಅಂತ ಹೇಳ್ತೀವಿ. ಓಕೆ, ಸೊ ನ್ಯೂರೋಪ್ಲಾಸಮ್ ಈಸ್ ಸೈಟೋಪ್ಲಾಸಮ್ ಆಫ್ ದಿ ನ್ಯೂರಾನ್. ಓಕೆ, ನೆಕ್ಸ್ಟ್ ಸೆಲ್ ಮೆಂಬ್ರೇನ್. ಇಲ್ಲೇನಿದೆ ಸರ್, ಸೆಲ್ ಮೆಂಬ್ರೇನ್ ಕೂಡ ಇದೆ. ಹೌದು ಸರ್, ಎನ್ಕ್ಲೋಸಸ್ ದಿ ನ್ಯೂರೋಪ್ಲಾಸಮ್. ಓಕೆ, ಸೊ ನ್ಯೂರೋಪ್ಲಾಸಮ್ ಅರೌಂಡ್ ಏನಿದೆ ಇಲ್ಲಿ ನಮಗೆ ಸೆಲ್ ಮೆಂಬ್ರೇನ್ ನೋಡೋಕ್ಕೆ ಕಾಣಿಸ್ತಾ ಇದೆ. ಓಕೆ, ಸೊ ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ. ಸೊ ನ್ಯೂರೋಪ್ಲಾಸ್ಮಾ ಇದೆ. ಓಕೆ, ಸೊ ನ್ಯೂರೋಪ್ಲಾಸಮ್ ಅರೌಂಡ್ ನಮಗೆ ಏನು ಕಾಣಿಸ್ತಾ ಇದೆ ಇಲ್ಲಿ, ಸೆಲ್ ಮೆಂಬ್ರೇನ್ ನೋಡೋಕ್ಕೆ ಕಾಣಿಸ್ತಾ ಇದೆ. ಆ್ಯಂಡ್ ಎಕ್ಸಾನ್ ಇದೆಯಲ್ಲ, ಎಕ್ಸಾನ್ ಅರೌಂಡಲ್ಲಿ ನಮ್ಗೆ ಏನು ನೋಡೋಕ್ಕೆ ಕಾಣಿಸುತ್ತೆ, ಎಕ್ಸೋಲೆಮ್ಮಾ. ಎಕ್ಸೋಲೆಮ್ಮಾ ಇಸ್ ದಿ ಸೆಲ್ ಮೆಂಬ್ರೇನ್ ಆಫ್ ದಿ ಎಕ್ಸಾನ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ವಿಡಿಯೋದಲ್ಲಿ ನಾವು ನೋಡ್ತೀವಿ, ಇದೇ ವಿಡಿಯೋದಲ್ಲಿ ನೋಡೋಣ ಏನಿದೆ ಎಕ್ಸೋಲೆಮ್ಮಾ ಅದೆಲ್ಲ. ಓಕೆ, ಸೊ ನೀವು ಇಷ್ಟು ನೆನ್ಪಿಟ್ಕೊಳ್ಳಿ. ನ್ಯೂರೋಪ್ಲಾಸಮ್ ಅಂದರೆ ಏನು ಸರ್, ಇಟ್ ಇಸ್ ದ ಸೈಟೋಪ್ಲಾಸಮ್ ಆಫ್ ನ್ಯೂರಾನ್. ಸೆಲ್ ಮೆಂಬ್ರೇನ್ ಏನು ಮಾಡ್ತಾ ಇದೆ ಸರ್, ಇದು ಎನ್ಕ್ಲೋಸಸ್ ದಿ ನ್ಯೂರೋಪ್ಲಾಸಮ್. ಓಕೆ, ಸೊ ಸೆಲ್ ಆರ್ಗನಲ್ಸ್ ಕೂಡ ಇರ್ತವೆ, ಇದರೊಳಗಡೆ ಆರ್ಗನಲ್ಸ್ ಕೂಡ ಇರ್ತವೆ. ಏನೇನಿರುತ್ತೆ ಸರ್, ನ್ಯೂಕ್ಲಿಯಸ್ ಇದೆ ಸರ್. ಓಕೆ, ನೇಸಲ್ಸ್ ಬಾಡೀಸ್ ಅಂದರೆ ಇಲ್ಲಿ ನಿಮಗೆ ಡಾಟ್ ಡಾಟ್ ಕಾಣಿಸ್ತಾ ಇದ್ದಾವೆ ಅವೆಲ್ಲ ಇದ್ದಾವೆ. ಆ್ಯಂಡ್ ನ್ಯೂರೋಫಿಬ್ರಿಲ್ಸ್ ಇದ್ದಾವೆ. ಏನಿದ್ದಾವೆ ಸರ್, ನ್ಯೂರೋಫಿಬ್ರಿಲ್ಸ್ ಇದ್ದಾವೆ, ಮೈಟೋಕಾಂಡ್ರಿಯಾ ಇದ್ದಾವೆ, ಗಾಲ್ಗಿ ಅಪರೇಟರ್ಸ್ ಎಲ್ಲ ಇದ್ದಾವೆ. ಓಕೆ, ಸೊ ಒನ್ ಬೈ ಒನ್ ನಾವು ನೋಡೋಣ. ಸೊ ಫಸ್ಟ್ ನ್ಯೂಕ್ಲಿಯಸ್. ಓಕೆ, ಸೊ ನ್ಯೂಕ್ಲಿಯಸ್ ಸೆಂಟ್ರಲ್ಲಿ ಲೊಕೇಟೆಡ್ ಇನ್ ದಿ ಸೋಮಾ. ಹೌದು ಸರ್, ಎಲ್ಲಿ ಪ್ರೆಸೆಂಟ್ ಇದೆ, ಇದು ಸೆಂಟ್ರಲ್ಲಿ ಪ್ರೆಸೆಂಟ್ ಇದೆ, ಸೆಂಟ್ರಲ್ಲಿ ಲೊಕೇಟೆಡ್ ಇನ್ ಸೋಮಾ. ಕಂಟೇನ್ 1 to 2 ಪ್ರಾಮಿನೆಂಟ್ ನ್ಯೂಕ್ಲಿಯೈ. ಓಕೆ, ಸೊ ಇದ್ರೊಳಗಡೆ 1 to 2 ನ್ಯೂಕ್ಲಿಯೈ ಇರಬಹುದು. ಓಕೆ, ಸೊ ನ್ಯೂಕ್ಲಿಯಸ್ ಎಲ್ಲಿ ಪ್ರೆಸೆಂಟ್ ಇದೆ, ಸೆಂಟರಲ್ಲಿ ಪ್ರೆಸೆಂಟ್ ಇದೆ ಸರ್, ಸೆಂಟ್ರಲ್ಲಿ ಲೊಕೇಟೆಡ್ ಇದೆ. ಇದರೊಳಗಡೆ 1 to 2 ನ್ಯೂಕ್ಲಿಯೈ ಇರಬಹುದು. ಓಕೆ, ಲ್ಯಾಕ್ ಆಫ್ ಸೆಂಟ್ರೋಸೋಮ್. ಹೌದು ಸರ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಲ್ಯಾಕ್ ಆಫ್ ಸೆಂಟ್ರೋಸೋಮ್ ಪ್ರಿವೆಂಟಿಂಗ್ ನ್ಯೂರಾನ್ ಮಲ್ಟಿಪ್ಲಿಕೇಶನ್. ಓಕೆ, ಸೊ ನಾವು ಏನಂತ ಹೇಳ್ತೀವಿ ಸರ್, ನ್ಯೂರಾನ್ ಕಾಂಟ್ ಡಿವೈಡ್. ಓಕೆ, ಸೊ ನ್ಯೂರಾನ್ಸ್ ಡಿವೈಡ್ ಆಗೋದಿಲ್ಲ. ರೀಸನ್ ಏನಿದೆ ಸರ್, ನ್ಯೂರಾನ್ಸ್ ಡಿವೈಡ್ ಆಗೋದಿಲ್ಲ, ಅಲ್ಲಿ ಏನು ಪ್ರೆಸೆಂಟ್ ಇಲ್ಲ ಸರ್, ಅಲ್ಲಿ ಸೆಂಟ್ರೋಸೋಮ್ ಪ್ರೆಸೆಂಟ್ ಇಲ್ಲ. ಸೆಂಟ್ರೋಸೋಮ್ ಪ್ರೆಸೆಂಟ್ ಇದ್ದರೆ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತಾ ಇತ್ತು, ಸೆಲ್ ಡಿವಿಷನ್ ಆಗ್ತಾ ಇತ್ತು. ಬಟ್ ನ್ಯೂರಾನ್ ಒಳಗಡೆ ಸೆಲ್ ಡಿವಿಷನ್ ಆಗೋದಿಲ್ಲ. ಅದಕ್ಕೋಸ್ಕರ ಏನಂತ ಹೇಳ್ತೀವಿ, ಒಂದು ಸಾರಿ ಡ್ಯಾಮೇಜ್ ಆದರೆ ಅದು ಡ್ಯಾಮೇಜೇ ಇರುತ್ತೆ, ರೀಜನರೇಟ್ ಆಗೋಕ್ಕೆ ಬರೋದಿಲ್ಲ. ಓಕೆ, ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ. ಸೊ ನ್ಯೂಕ್ಲಿಯಸ್ ಏನಿದೆ ಸರ್, ಸೆಂಟ್ರಲ್ಲಿ ಪ್ರೆಸೆಂಟ್ ಇದೆ, ಸೆಂಟ್ರಲ್ಲಿ ಲೊಕೇಟೆಡ್ ಇನ್ ದಿ ಸೋಮಾ. ಕಂಟೇನ್ 1 to 2 ಪ್ರಾಮಿನೆಂಟ್ ನ್ಯೂಕ್ಲಿಯೈ. ಓಕೆ, ಸೊ ಅದರೊಳಗಡೆ 1 to 2 ನ್ಯೂಕ್ಲಿಯೈ ಇರ್ಬೋದು. ಲ್ಯಾಕ್ ಆಫ್ ಸೆಂಟ್ರೋಸೋಮ್ ಇರೋದಿಲ್ಲ, ದಟ್ಸ್ ವೈ ದೇರ್ ಈಸ್ ನೋ ಮಲ್ಟಿಪ್ಲಿಕೇಶನ್. ನ್ಯೂರಾನ್ ಏನಾಗೋದಿಲ್ಲ ಸರ್, ಮಲ್ಟಿಪ್ಲೈ ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ನೇಸಲ್ಸ್ ಬಾಡಿ, ಅಥವಾ ನಾವು ಇದನ್ನು ನೇಸಲ್ಸ್ ಗ್ರ್ಯಾನ್ಯೂಲ್ಸ್ ಅಂತ ಹೇಳ್ಬೋದು, ಅಥವಾ ನಾವು ಇದನ್ನು ಟಿಗ್ರಾಯ್ಡ್ ಸಬ್ಸ್ಟೆನ್ಸಸ್ ಅಂತ ಕೂಡ ಹೇಳ್ಬೋದು. ಸರ್ ನಮ್ಗೆ ಇಲ್ಲಿ ಡಾಟ್ ಡಾಟ್ ಕಾಣಿಸ್ತಾ ಇದೆ. ಓಕೆ, ಸೊ ಈ ಡಾಟ್ ಡಾಟ್ ಇದೆಯಲ್ಲ, ಅದೆಲ್ಲ ಏನಿದೆ ಇಲ್ಲಿ ನೀವು ನೋಡ್ಬೋದು, ಡಾಟ್ ಡಾಟ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಏನಿದೆ, ನೇಸಲ್ಸ್ ಗ್ರ್ಯಾನ್ಯೂಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನೇಸಲ್ಸ್ ಬಾಡೀಸ್ ಅಥವಾ ನೇಸಲ್ಸ್ ಗ್ರ್ಯಾನ್ಯೂಲ್ಸ್. ಸೊ ದೀಸ್ ಆರ್ ದಿ ಬ್ಯಾಸೋಫಿಲಿಕ್ ಗ್ರ್ಯಾನ್ಯೂಲ್ಸ್. ಏನಿದೆ ಸರ್, ಬ್ಯಾಸೋಫಿಲಿಕ್ ಅಂದರೆ ಏನು ಸರ್, ನಾವು ಇದು ಸ್ಟೇನ್ ಮಾಡಿದಾಗ ಬ್ಲೂ ಕಲರ್ ಡಾಟ್ ಕಾಣಿಸ್ತವೆ. ಓಕೆ, ಸೊ ಬ್ಯಾಸೋಫಿಲಿಕ್ ಗ್ರ್ಯಾನ್ಯೂಲ್ಸ್ ಫೌಂಡ್ ಇನ್ ದಿ ಸೋಮಾ. ಹೌದು ಸರ್, ಎಲ್ಲಿ ಪ್ರೆಸೆಂಟ್ ಇದ್ದಾವೆ, ಸೋಮಾ ಅಂದರೆ ಸೆಲ್ ಬಾಡಿ ಒಳಗಡೆ ಪ್ರೆಸೆಂಟ್ ಇದ್ದಾವೆ. ಆ್ಯಂಡ್ ಡೆಂಡ್ರೈಟ್ಸ್. ಸೊ ಡೆಂಡ್ರೈಟ್ಸ್ ಒಳಗಡೆ ಕೂಡ ಇವು ಪ್ರೆಸೆಂಟ್ ಇರಬಹುದು. ಸೊ ಡೆಂಡ್ರೈಟ್ಸ್ ಒಳಗಡೆ ಕೂಡ ಪ್ರೆಸೆಂಟ್ ಇರಬಹುದು ಸರ್. ನೇಸಲ್ಸ್ ಗ್ರ್ಯಾನ್ಯೂಲ್ಸ್ ಎಲ್ಲಿ ಪ್ರೆಸೆಂಟ್ ಇದ್ದಾವೆ ಸರ್, ಸೋಮಾ ಒಳಗಡೆ ಇದ್ದಾವೆ, ಡೆಂಡ್ರೈಟ್ಸ್ ಒಳಗಡೆ ಇದ್ದಾವೆ. ಬಟ್ ಆಬ್ಸೆಂಟ್ ಇನ್ ಎಕ್ಸಾನ್ ಒಳಗಡೆ ಆಬ್ಸೆಂಟ್ ಇದೆ. ಆ್ಯಂಡ್ ಎಕ್ಸಾನ್ ಹಿಲಾಕ್ ಒಳಗಡೆ ಆಬ್ಸೆಂಟ್ ಇದೆ. ಎಕ್ಸಾನ್ ಹಿಲಾಕ್ ಇದೇನಿದೆ ಸರ್, ಇಲ್ಲಿ ಏನು ಹೋಗ್ತಾ ಇದೆ, ಎಕ್ಸಾನ್ ಹೋಗ್ತಾ ಇದೆ. ಸೊ ಎಕ್ಸಾನ್ ಹಿಲಾಕ್ ಅಂದರೆ, ಸೊ ಈ ರೀಜನ್ ಇದೆಯಲ್ಲ, ಯಾವ ಪ್ಲೇಸಲ್ಲಿ ಎಕ್ಸಾನ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಆ ಪ್ಲೇಸಲ್ಲಿ ಆಬ್ಸೆಂಟ್ ಇದೆ. ಏನು ಆಬ್ಸೆಂಟ್ ಇದೆ ಸರ್, ನೇಸಲ್ಸ್ ಗ್ರ್ಯಾನ್ಯೂಲ್ ಈ ಪ್ಲೇಸಲ್ಲಿ ಕೂಡ ಆಬ್ಸೆಂಟ್ ಇದ್ದಾವೆ. ಆ್ಯಂಡ್ ಎಕ್ಸಾನ್ ಒಳಗಡೆ ಕೂಡ ಆಬ್ಸೆಂಟ್ ಇದ್ದಾವೆ. ಅಂದರೆ ಪ್ರೆಸೆಂಟ್ ಎಲ್ಲೆಲ್ಲಿದೆ ಸರ್, ಓನ್ಲಿ ಸೋಮಾ ಆ್ಯಂಡ್ ಡೆಂಡ್ರೈಟ್ಸ್ ಒಳಗಡೆ ಪ್ರೆಸೆಂಟ್ ಇದೆ. ಓಕೆ, ನೇಸಲ್ಸ್ ಗ್ರ್ಯಾನ್ಯೂಲ್ಸ್ ಎಲ್ಲಿ ಪ್ರೆಸೆಂಟ್ ಇದ್ದಾವೆ ಸರ್, ಸೋಮಾ ಆ್ಯಂಡ್ ಡೆಂಡ್ರೈಟ್ಸ್. ಸರ್ ಏನಿದ್ದಾವೆ ಈ ನೇಸಲ್ಸ್ ಗ್ರ್ಯಾನ್ಯೂಲ್ಸ್ ಅಂತ ನೀವು ಕೇಳಿದಾಗ, ಸರ್ ಇಟ್ ಈಸ್ ಕಂಪೋಸ್ಡ್ ಆಫ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ಸೊ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್
ಏನಿದೆ ನೇಸಲ್ಸ್ ಗ್ರ್ಯಾನ್ಯೂಲ್ಸ್. ಓಕೆ, ಸೊ ನೇಸಲ್ಸ್ ಗ್ರ್ಯಾನ್ಯೂಲ್ಸ್ ಈಸ್ ನಥಿಂಗ್ ಬಟ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ಏನಿರುತ್ತೆ ಸರ್, ಇದರ ಹತ್ರ ರೈಬೋಸೋಮ್ ಕೂಡ ಇರುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ ಸರ್. ರೈಬೋಸೋಮ್ ಕೂಡ ಇರುತ್ತೆ, ಯಾಕಂದರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ ಇದ್ದರೆ ಅದನ್ನು ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳ್ತೀವಿ. ಹೌದು ಸರ್. ಸೊ ಇದರ ಫಂಕ್ಷನ್ ಏನಿದೆ ಸರ್, ಪ್ರೋಟೀನ್ ಸಿಂಥಸಿಸ್. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಮಾಡುತ್ತೆ, ಪ್ರೋಟೀನ್ ಸಿಂಥಸಿಸ್, ಕರೆಕ್ಟ್ ಅಲ್ಲ? ಹಾಂ. ಸೊ ನೇಸಲ್ಸ್ ಗ್ರ್ಯಾನ್ಯೂಲ್ ಕೂಡ ಏನು ಮಾಡುತ್ತೆ ಸರ್, ಪ್ರೋಟೀನ್ ಸಿಂಥಸಿಸ್ ಫಾರ್ ನ್ಯೂರಾನ್ ಫಂಕ್ಷನ್. ಓಕೆ, ಸೊ ನ್ಯೂರಾನ್ ಕೆಲಸ ಮಾಡಬೇಕಂದ್ರೆ ಏನು ಬೇಕು ಸರ್, ಪ್ರೋಟೀನ್ ಬೇಕು. ಓಕೆ, ಸೊ ಪ್ರೋಟೀನ್ ಯಾರು ಕೊಡ್ತಾ ಇದ್ದಾರೆ ಇಲ್ಲಿ, ನೇಸಲ್ಸ್ ಗ್ರ್ಯಾನ್ಯೂಲ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ. ನಮ್ಮ ನ್ಯೂರಾನ್ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಏನು ಬೇಕು ಸರ್, ಅದಕ್ಕೆ ಶುಗರ್ ಬೇಕು ಮತ್ತು ಪ್ರೋಟೀನ್ ಬೇಕು. ಸೊ ಇಲ್ಲಿ ಪ್ರೋಟೀನ್ ಯಾರು ಕೊಡ್ತಾ ಇದ್ದಾರೆ, ನೇಸಲ್ಸ್ ಗ್ರ್ಯಾನ್ಯೂಲ್ಸ್ ಕೊಡ್ತಾ ಇದೆ. ಓಕೆ, ಆ್ಯಂಡ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಟು ಎಕ್ಸಾನ್ ವಯ ಎಕ್ಸಾನಲ್ ಫ್ಲೋ. ಓಕೆ, ಸೊ ಇದು ಏನು ಮಾಡುತ್ತೆ, ಎಕ್ಸಾನಲ್ ಫ್ಲೋ ಇದೆಯಲ್ಲ, ಇದರೊಳಗಡೆ ಪ್ರೋಟೀನ್ ಸೆಂಡ್ ಮಾಡುತ್ತೆ. ಏನು ಮಾಡುತ್ತೆ, ಟ್ರಾನ್ಸ್ಫರ್ ಪ್ರೋಟೀನ್ ಅಷ್ಟೇ ಸೆಂಡ್ ಮಾಡುತ್ತೆ. ನೇಸಲ್ ಗ್ರ್ಯಾನ್ಯೂಲ್ಸ್ ಹೋಗೋದಿಲ್ಲ ಇದರೊಳಗಡೆ, ನೇಸಲ್ಸ್ ಗ್ರ್ಯಾನ್ಯೂಲ್ಸ್ ಇದರೊಳಗಡೆ ಹೋಗೋದಿಲ್ಲ, ಯಾಕಂದರೆ ಆಬ್ಸೆಂಟ್ ಇದ್ದಾವೆ ಎಕ್ಸಾನ್ ಒಳಗಡೆ. ಬಟ್ ಇವೇನು ಮಾಡ್ತವೆ, ಪ್ರೋಟೀನನ್ನು ಟ್ರಾನ್ಸ್ಫರ್ ಮಾಡ್ತವೆ. ಸೊ ಐ ಥಿಂಕ್ ನಿಮಗೆ ನೇಸಲ್ ಗ್ರ್ಯಾನ್ಯೂಲ್ಸ್ ಅಥವಾ ನೇಸಲ್ ಬಾಡಿ ಅಂದರೆ ಅರ್ಥ ಆಗಿದೆ. ಸೊ ನೇಸಲ್ಸ್ ಬಾಡೀಸ್ ಆರ್ ನೇಸಲ್ಸ್ ಗ್ರ್ಯಾನ್ಯೂಲ್ಸ್ ಆರ್ ಟಿಗ್ರಾಯ್ಡ್ ಸಬ್ಸ್ಟೆನ್ಸ್ ಅಂತ ನಾವು ಹೇಳ್ಬೋದು ಸರ್. ಎಲ್ಲಿ ಪ್ರೆಸೆಂಟ್ ಇದ್ದಾವೆ, ಸೋಮಾ ಆ್ಯಂಡ್ ಡೆಂಡ್ರೈಟ್ಸ್ ಒಳಗಡೆ ಪ್ರೆಸೆಂಟ್ ಇದ್ದಾವೆ. ಓಕೆ, ಆಬ್ಸೆಂಟ್ ಇನ್ ಎಕ್ಸಾನ್ ಒಳಗಡೆ ಆಬ್ಸೆಂಟ್ ಇದೆ ಆ್ಯಂಡ್ ಎಕ್ಸಾನ್ ಹಿಲಾಕ್ ಅಂದರೆ ಎಕ್ಸಾನ್ ಸ್ಟಾರ್ಟ್ ಆಗೋ ಪ್ಲೇಸ್ ಎಕ್ಸಾನ್ ಹಿಲಾಕ್ ಅಂತ ಹೇಳ್ತೀವಿ. ಓಕೆ, ಸೊ ಕಂಪೋಸ್ಡ್ ಆಫ್ ಸರ್, ಇದರೊಳಗಡೆ ಏನು ಪ್ರೆಸೆಂಟ್ ಇದೆ ನೇಸಲ್ ಗ್ರ್ಯಾನ್ಯೂಲ್ಸ್ ಅಂದರೆ ಸರ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ್ಯೂರಾನ್ ಒಳಗಡೆ ಇದ್ದರೆ ಅದನ್ನು ನಾವು ನೇಸಲ್ ಗ್ರ್ಯಾನ್ಯೂಲ್ ಅಂತ ಹೇಳ್ತೀವಿ. ಓಕೆ, ಸೊ ಫಂಕ್ಷನ್ ಏನು ಮಾಡುತ್ತೆ ಸರ್, ಪ್ರೋಟೀನ್ ಸಿಂಥಸಿಸ್ ಫಾರ್ ನ್ಯೂರಾನ್ ಫಂಕ್ಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಟು ಎಕ್ಸಾನಿಗೆ ಏನು ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋಣ ನ್ಯೂರೋಫೈಬ್ರಿಲ್ಸ್. ಓಕೆ, ಸೊ ನ್ಯೂರೋಫೈಬ್ರಿಲ್ಸ್ ಅಂದರೆ ಏನು, ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಓಕೆ, ಸೊ ಇದು ಏನಿದೆ ಸರ್, ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇದೆ. ಅಲ್ಲೇನು ಪ್ರೆಸೆಂಟ್ ಇದ್ದಾವೆ, ಮೈಕ್ರೋಫಿಲಮೆಂಟ್ ಆ್ಯಂಡ್ ಮೈಕ್ರೋಟ್ಯೂಬ್ಯೂಲ್ಸ್. ಏನೇನಿದೆ, ಮೈಕ್ರೋಫಿಲಮೆಂಟ್ ಆ್ಯಂಡ್ ಮೈಕ್ರೋಟ್ಯೂಬ್ಯೂಲ್ಸ್ ಫಾರ್ಮಿಂಗ್ ಅ ನೆಟ್ವರ್ಕ್ ಇನ್ ಸೋಮಾ ಆ್ಯಂಡ್ ಪ್ರೋಸೆಸಸ್. ಓಕೆ, ಸೊ ಇದು ಏನು ಮಾಡ್ತಾ ಇದೆ ಸರ್, ಸೋಮಾ ಒಳಗಡೆ ನೆಟ್ವರ್ಕ್ ಫಾರ್ಮೇಷನ್ ಮಾಡ್ತಾ ಇದೆ ಆ್ಯಂಡ್ ಎಕ್ಸಾನ್ ಆ್ಯಂಡ್ ಡೆಂಡ್ರೈಟ್ ಇರುತ್ತೆ ಅಲ್ಲ, ಅದ್ರೊಳಗಡೆ ಕೂಡ ಇದು ಏನು ಮಾಡ್ತಾ ಇದೆ, ನೆಟ್ವರ್ಕ್ ಫಾರ್ಮೇಷನ್ ಮಾಡ್ತಾ ಇದೆ. ಓಕೆ, ಸೊ ಇದು ಎಕ್ಸಾಂಪಲ್ ಇದು ಅದ್ರ ಥರ ಇದೆ ಸರ್, ಸೈಟೋಸ್ಕೆಲಿಟನ್ ಇರುತ್ತಲ್ಲ, ಅದರ ಥರ ಇದನ್ನು ಏನು ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದೆ. ಓಕೆ, ಸೊ ಇದು ಏನು ಮಾಡುತ್ತೆ ಸರ್, ಇಟ್ ಪ್ರೊವೈಡ್ ಸ್ಟ್ರಕ್ಚರಲ್ ಸಪೋರ್ಟ್ ಆ್ಯಂಡ್ ಅಸಿಸ್ಟ್ ಇನ್ ಇಂಟ್ರಾಸೆಲ್ಯುಲಾರ್ ಟ್ರಾನ್ಸ್ಪೋರ್ಟ್. ಹೌದು ಸರ್, ನಮ್ಮ ಸೈಟೋಸ್ಕೆಲಿಟನ್ ಕೂಡ ಅದೇ ಕೆಲಸ ಮಾಡ್ತಾ ಇತ್ತು. ಸೈಟೋಸ್ಕೆಲಿಟನ್ ಅಂದರೆ ಏನು ಸರ್, ಸೆಲ್ಗೆ ಇದು ಏನು ಮಾಡ್ತಾ ಇದೆ, ಸ್ಕೆಲಿಟನ್ ಕೊಡ್ತಾ ಇದೆ. ಸ್ಕೆಲಿಟನ್ ಅಂದರೆ ಏನು ಸರ್, ಸಪೋರ್ಟ್ ಕೊಡ್ತಾ ಇದೆ. ಓಕೆ, ಸೊ ನ್ಯೂರೋಫಿಬ್ರಿಲ್ಸ್ ಆರ್ ದಿ ಸೈಟೋಸ್ಕೆಲಿಟನ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ನ್ಯೂರೋಫಿಬ್ರಿಲ್ಸ್ ಅಂದರೆ ಏನು ಸರ್, ಥ್ರೆಡ್ ಲೈಕ್ ಸಬ್ಸ್ಟೆನ್ಸ್, ಅದರೊಳಗಡೆ ಮೈಕ್ರೋಫಿಲಮೆಂಟ್ ಆ್ಯಂಡ್ ಮೈಕ್ರೋಟ್ಯೂಬ್ಯೂಲ್ ಇರ್ತವೆ, ಫಾರ್ಮಿಂಗ್ ಅ ನೆಟ್ವರ್ಕ್ ಇನ್ ಸೋಮಾ. ಓಕೆ, ಸೊ ಇದು ಏನು ಮಾಡುತ್ತೆ, ನೆಟ್ವರ್ಕ್ ಫಾರ್ಮೇಷನ್ ಮಾಡುತ್ತೆ ಸೋಮಾ ಒಳಗಡೆ. ಪ್ರೋಸೆಸಸ್ ಅಂದರೆ ಏನು ಸರ್, ಎಕ್ಸಾನ್ ಆ್ಯಂಡ್ ಡೆಂಡ್ರೈಟ್. ಓಕೆ, ಸೊ ಎಕ್ಸಾನ್ ಆ್ಯಂಡ್ ಡೆಂಡ್ರೈಟ್ ಒಳಗಡೆ ಏನು ಮಾಡುತ್ತೆ, ಇದು ನೆಟ್ವರ್ಕ್ ಫಾರ್ಮೇಷನ್ ಮಾಡುತ್ತೆ. ಓಕೆ, ಸೊ ಪ್ರೊವೈಡ್ ಸ್ಟ್ರಕ್ಚರಲ್ ಸಪೋರ್ಟ್. ಫಂಕ್ಷನ್ ಏನಿದೆ ಸರ್, ಫಸ್ಟ್ ಸ್ಟ್ರಕ್ಚರಲ್ ಸಪೋರ್ಟ್ ಇದು ಪ್ರೊವೈಡ್ ಮಾಡುತ್ತೆ ಆ್ಯಂಡ್ ಇಂಟ್ರಾಸೆಲ್ಯುಲರ್ ಟ್ರಾನ್ಸ್ಪೋರ್ಟ್ ಒಳಗಡೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋಣ ಮೈಟೋಕಾಂಡ್ರಿಯಾ. ಓಕೆ, ಸೊ ಮೈಟೋಕಾಂಡ್ರಿಯಾ ಏನು ಮಾಡುತ್ತೆ ಸರ್, ಫಂಕ್ಷನ್ ಏನಿದೆ, ಇಟ್ ಜನರೇಟ್ ATP ಎಡಿನೋಸೈನ್ ಟ್ರೈಫಾಸ್ಫೇಟ್. ಓಕೆ, ಸೊ ಎನರ್ಜಿ ಪ್ರೊಡ್ಯೂಸ್ ಮಾಡೋರು ಯಾರು ಸರ್, ಮೈಟೋಕಾಂಡ್ರಿಯಾ. ಓಕೆ, ಪವರ್ ಹೌಸ್ ಆಫ್ ದಿ ಸೆಲ್ ಈಸ್ ಮೈಟೋಕಾಂಡ್ರಿಯಾ ಅಂತ ಹೇಳ್ತೀವಿ. ಓಕೆ, ಸೊ ನ್ಯೂರಲ್ ಆ್ಯಕ್ಟಿವಿಟಿ ನಡಿಬೇಕಂದ್ರೆ ಎನರ್ಜಿ ಬೇಕಾಗುತ್ತೆ. ಓಕೆ, ಸೊ ಟ್ರಾನ್ಸ್ಪೋರ್ಟ್ ಆಗಬೇಕು ಅಂದರೆ ಎನರ್ಜಿ ಬೇಕಾಗುತ್ತೆ. ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಸರ್ ಅಲ್ಲಿ, ಮೈಟೋಕಾಂಡ್ರಿಯಾ. ಓಕೆ, ಸೊ ಪ್ರೆಸೆಂಟ್ ಇನ್ ಸೋಮಾ ಆ್ಯಂಡ್ ಎಕ್ಸಾನ್. ಸೋಮಾ ಒಳಗಡೆ ಕೂಡ ಪ್ರೆಸೆಂಟ್ ಇದೆ, ಎಕ್ಸಾನ್ ಒಳಗಡೆ ಕೂಡ ಪ್ರೆಸೆಂಟ್ ಇದೆ ಮೈಟೋಕಾಂಡ್ರಿಯಾ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಗಾಲ್ಗಿ ಅಪರೇಟಸ್ ಏನೇನು ಮಾಡ್ತವೆ ಸರ್, ಫಂಕ್ಷನ್ ನಿಮಗೆ ಗೊತ್ತೇ ಇದೆ ಸರ್. ಇದು ಪ್ರೋಸೆಸ್ ಮಾಡುತ್ತೆ ಆ್ಯಂಡ್ ಪ್ಯಾಕೇಜ್ ಆಫ್ ಪ್ರೋಟೀನ್. ಇದು ಪ್ರೋಸೆಸ್ ಮಾಡುತ್ತೆ ಆ್ಯಂಡ್ ಪ್ಯಾಕೇಜ್ ಆಫ್ ಪ್ರೋಟೀನ್ ಇನ್ ಟು ದಿ ವೆಸೈಕಲ್. ಓಕೆ, ಸೊ ವೆಸೈಕಲ್ ಅಂದರೆ ಏನು ಸರ್, ಈ ಥರ ಬ್ಯಾಗ್ ಇದೆ. ಓಕೆ, ಸೊ ಇದು ಏನು ಮಾಡುತ್ತೆ, ಪ್ರೋಸೆಸ್ ಮಾಡ್ತಾ ಇದೆ, ಪ್ಯಾಕೇಜ್ ಮಾಡ್ತಾ ಇದೆ. ಸೊ ಪ್ಯಾಕೇಜನ್ನು ನಾವು ಏನಂತ ಹೇಳ್ತಾ ಇದ್ದೀವಿ,
ಏನಂತ ಹೇಳ್ತಿದ್ದೀವಿ, ವೆಸಿಕಲ್ಸ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಗಾಲ್ಗಿ ಅಪರೇಟರ್ ಏನು ಫಂಕ್ಷನ್ ಮಾಡ್ತಾ ಇದೆ ಸರ್, ಪ್ರೊಸೆಸಿಂಗ್ ಆ್ಯಂಡ್ ಪ್ಯಾಕೇಜಿಂಗ್ ಆಫ್ ಪ್ರೋಟೀನ್ ಮಾಡ್ತಾ ಇದೆ ಇನ್ ಟು ದಿ ವೆಸೈಕಲ್ಸ್. ಓಕೆ, ಸೊ ಐ ಥಿಂಕ್ ನಿಮಗೆ ಸೋಮ ಅರ್ಥ ಆಗಿದೆ. ಸೊ ಸೋಮ ಒಳಗಡೆ ನಾವು ಏನೇನು ನೋಡಿದ್ದೀವಿ ಸರ್, ನ್ಯೂರೋಪ್ಲಾಸಮ್ ಇದೆ, ಹೌದು ಸರ್. ಅರೌಂಡ್ ದಿ ನಮಗೇನು ಕಾಣಿಸ್ತಾ ಇದೆ ಇಲ್ಲಿ, ನ್ಯೂರೋಪ್ಲಾಸಮ್ ಕಾಣಿಸ್ತಾ ಇದೆ, ನ್ಯೂರೋಪ್ಲಾಸಮ್. ಓಕೆ, ಸೊ ಸೈಟೋಪ್ಲಾಸಮ್ ಆಫ್ ದಿ ನ್ಯೂರಾನ್ ಈಸ್ ನ್ಯೂರೋಪ್ಲಾಸಮ್. ಸೊ ಸೆಲ್ ಮೆಂಬ್ರೇನ್ ಇಲ್ಲಿ ಪ್ರೆಸೆಂಟ್ ಇದೆ. ಸೊ ಸೆಲ್ ಮೆಂಬ್ರೇನ್ ಏನು ಮಾಡ್ತಾ ಇದೆ, ನ್ಯೂರೋಪ್ಲಾಸಮಿಗೆ ಏನು ಮಾಡ್ತಾ ಇದೆ, ಕವರ್ ಮಾಡ್ತಾ ಇದೆ. ಓಕೆ, ಸೆಲ್ ಆರ್ಗನಲ್ಸ್ ಇಲ್ಲಿ ನೋಡಿದ್ದೀವಿ, ನ್ಯೂಕ್ಲಿಯಸ್, ನೇಸಲ್ ಗ್ರ್ಯಾನ್ಯೂಲ್ಸ್ ಆ್ಯಂಡ್ ನ್ಯೂರೋಫಿಬ್ರಿಲ್ಸ್, ಮೈಟೋಕಾಂಡ್ರಿಯಾ ಆ್ಯಂಡ್ ಗಾಲ್ಗಿ ಅಪರೇಟರ್. ಸೊ ನೆಕ್ಸ್ಟ್ ನಾವು ನೋಡೋಣ ಡೆಂಡ್ರೈಟ್ಸ್. ಓಕೆ, ಸೊ ಡೆಂಡ್ರೈಟ್ಸ್ ಆರ್ ದಿ ಶಾರ್ಟ್ ಬ್ರ್ಯಾಂಚ್ಡ್ ಪ್ರೊಸೆಸಸ್. ಹೌದು ಸರ್, ಶಾರ್ಟ್ ಆಗಿದ್ದಾವೆ, ಬ್ರ್ಯಾಂಚ್ಡ್ ಪ್ರೋಸೆಸ್ ಇದ್ದಾವೆ, ಎಕ್ಸ್ಟೆಂಡಿಂಗ್ ಫ್ರಮ್ ಸೋಮಾ. ಹೌದು ಸರ್, ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದ್ದಾವೆ, ಸೋಮಾಯಿಂದ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಓಕೆ, ಸೊ ಡೆಂಡ್ರೈಟ್ ಆರ್ ದಿ ಶಾರ್ಟ್, ಅದೇ ಎಕ್ಸಾನ್ ಹೇಗಿತ್ತು, ಲಾಂಗ್ ಇತ್ತು. ಓಕೆ, ಸೊ ಡೆಂಡ್ರೈಟ್ಸ್ ಆರ್ ದಿ ಶಾರ್ಟ್ ಬ್ರ್ಯಾಂಚ್ಡ್ ಪ್ರೋಸೆಸ್ ಎಕ್ಸ್ಟೆಂಡಿಂಗ್ ಫ್ರಮ್ ಸೋಮಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ಇದ್ರ ಫೀಚರ್ಸ್ ನಾವು ನೋಡಿದಾಗ ಕಂಟೇನ್ ನೇಸಲ್ ಗ್ರ್ಯಾನ್ಯೂಲ್ಸ್. ಹೌದು ಸರ್, ಇದರೊಳಗಡೆ ನೇಸಲ್ ಗ್ರ್ಯಾನ್ಯೂಲ್ಸ್ ಪ್ರೆಸೆಂಟ್ ಇದೆ. ಓಕೆ, ಸೊ ಜಸ್ಟ್ ನಾವು ನೇಸಲ್ ಬಾಡೀಸ್ ಅಥವಾ ನೇಸಲ್ ಗ್ರ್ಯಾನ್ಯೂಲ್ಸಲ್ಲಿ ಸ್ಟಡಿ ಮಾಡಿದ್ದೀವಿ. ಓಕೆ, ಸೊ ಡೆಂಡ್ರೈಟ್ಸ್ ಕಂಟೇನ್ ನೇಸಲ್ಸ್ ಗ್ರ್ಯಾನ್ಯೂಲ್ಸ್ ಆ್ಯಂಡ್ ನ್ಯೂರೋಫಿಬ್ರಿಲ್ಸ್. ಹೌದು ಸರ್, ನ್ಯೂರೋಫಿಬ್ರಿಲ್ ಕೂಡ ಇದರಲ್ಲಿ ಕೂಡ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಇಂಪಲ್ಸಸ್ ಟುವರ್ಡ್ಸ್ ದಿ ಸೋಮಾ. ಓಕೆ, ಸೊ ಇದು ಏನು ಮಾಡುತ್ತೆ ಸರ್, ಇದು ಸೋಮಾ ಇದೆ, ಇದು ಡೆಂಡ್ರೈಟ್ ಇದೆ, ಇದೇನಿದೆ ಸರ್, ಡೆಂಡ್ರೈಟ್ ಇದೆ. ಓಕೆ, ಸೊ ಇದು ಏನು ಮಾಡ್ತಾ ಇದೆ, ಟ್ರಾನ್ಸ್ಫರ್ ಇಂಪಲ್ಸಸ್ ಟುವರ್ಡ್ಸ್ ದಿ ಸೋಮಾ, ಅಂದರೆ ಸೆಲ್ ಬಾಡಿ ಕಡೆ ಇದು ಏನು ಮಾಡುತ್ತೆ, ಸೆಂಡ್ ಮಾಡುತ್ತೆ, ಸೆಲ್ ಬಾಡಿ ಕಡೆ ಇಂಪಲ್ಸಸ್ಸನ್ನು ಸೆಂಡ್ ಮಾಡುತ್ತೆ, ಈ ಥರ. ಓಕೆ, ಅರ್ಥ ಆಗ್ತಾ ಇದೆನಾ. ಮೇ ಬಿ ಆಬ್ಸೆಂಟ್ ಆರ್ ನ್ಯೂಮರಸ್. ಆಬ್ಸೆಂಟ್ನೂ ಇರ್ಬೋದು, ಸಮ್ ಟೈಮ್ಸ್ ಡೆಂಡ್ರೈಟ್ ಆಬ್ಸೆಂಟ್ನೂ ಇರ್ಬೋದು, ಅಥವಾ ನ್ಯೂಮರಸ್ ಅಂದರೆ ಜಾಸ್ತಿ ಕೂಡ ಇರ್ಬೋದು. ಓಕೆ, ಸೊ ಒಂದೊಂದು ಸಾರಿ ಒಂದು ಸೆಲ್ ಬಾಡಿ ಇದೆ, ಅದ್ರ ಮೇಲೆ ಡೆಂಡ್ರೈಟ್ಸ್ ಒಂದೂ ಇರೋದಿಲ್ಲ. ಸಮ್ ಟೈಮ್ಸ್ ನ್ಯೂಮರಸ್ ಅಂದರೆ ಜಾಸ್ತಿ ನಂಬರಲ್ಲಿ ನಮಗೆ ನೋಡೋಕ್ಕೆ ಕಾಣಿಸ್ತಾ ಇದ್ದಾವೆ. ಓಕೆ, ಸೊ ಜಾಸ್ತಿ ನಂಬರಲ್ಲಿ ನಮಗೆ ನೋಡೋಕ್ಕೆ ಕಾಣಿಸ್ತಾ ಇದ್ದಾವೆ, ಈ ಥರ. ಓಕೆ, ಅರ್ಥ ಆಯ್ತಾ ಡೆಂಡ್ರೈಟ್ಸ್. ಸೊ ಡೆಂಡ್ರೈಟ್ಸ್ ಆರ್ ದಿ ಶಾರ್ಟ್ ಬ್ರ್ಯಾಂಚ್ಡ್ ಪ್ರೊಸೆಸಸ್ ಎಕ್ಸ್ಟೆಂಡಿಂಗ್ ಫ್ರಮ್ ಸೋಮಾಯಿಂದ ಏನಾಗ್ತಾ ಇದ್ದಾವೆ, ಸ್ಟಾರ್ಟ್ ಆಗ್ತಾ ಇದ್ದಾವೆ. ಫೀಚರ್ಸ್ ನಾವು ನೋಡಿದಾಗ ನೇಸಲ್ ಗ್ರ್ಯಾನ್ಯೂಲ್ ಆ್ಯಂಡ್ ನ್ಯೂರೋಫಿಬ್ರಿಲ್ಸ್ ಇಲ್ಲಿ ಪ್ರೆಸೆಂಟ್ ಇದೆ. ಓಕೆ, ಟ್ರಾನ್ಸ್ಮಿಟ್ ಇಂಪಲ್ಸಸ್ ಟುವರ್ಡ್ಸ್ ದಿ ಸೋಮಾ. ಓಕೆ, ಸೊ ಟುವರ್ಡ್ಸ್ ದಿ ಸೋಮಾ ಇದು ಏನು ಮಾಡುತ್ತೆ, ಟ್ರಾನ್ಸ್ಮಿಟ್ ಮಾಡುತ್ತೆ ಇಂಪಲ್ಸಸನ್ನು. ಮೇ ಬಿ ಆಬ್ಸೆಂಟ್ ಆರ್ ನ್ಯೂಮರಸ್, ಆಬ್ಸೆಂಟರ ಇರಬಹುದು ಅಥವಾ ಜಾಸ್ತಿ ನಂಬರಲ್ಲಿ ಕೂಡ ಇರಬಹುದು. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಎಕ್ಸಾನ್. ಎಕ್ಸಾನ್ ಈಸ್ ಆಲ್ಸೋ ನೋನ್ ಆಸ್ ನರ್ವೋ ಫೈಬರ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾನನ್ನು ನಾವು ನರ್ವ್ ಫೈಬರ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಇಲ್ಲಿ ನೋಡೋಣ, ಸಿಂಗಲ್ ಡೆಂಡ್ರೈಟ್ಸ್ ಮಲ್ಟಿಪಲ್ ಇರ್ತಾ ಇದ್ದು, ಬಟ್ ಇಲ್ಲಿ ಏನಿರುತ್ತೆ, ಸಿಂಗಲ್ ಎಕ್ಸಾನ್ ಇರುತ್ತೆ. ಸೊ ಆಲ್ಮೋಸ್ಟ್ ಸಿಂಗಲ್ ಎಕ್ಸಾನ್ ಇರುತ್ತೆ. ಲಾಂಗ್ ಪ್ರೊಸೆಸ್ ಇದೆ. ಹೌದು ಸರ್, ಇದೇನಿದೆ, ಇದು ಲಾಂಗ್ ಪ್ರೊಸೆಸ್ ಇದೆ. ಅರೈಸಿಂಗ್ ಫ್ರಮ್ ಎಕ್ಸಾನ್ ಹಿಲಾಕ್. ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್, ಎಕ್ಸಾನ್ ಹಿಲಾಕ್ ಅಂದರೆ ಈ ಪ್ಲೇಸಿಂದ ಸ್ಟಾರ್ಟ್ ಆಗ್ತಾ ಇದೆ. ಏನು ಸರ್, ಎಕ್ಸಾನ್. ಓಕೆ, ಸೊ ಎಕ್ಸಾನ್ ಸ್ಟಾರ್ಟ್ ಎಲ್ಲಿಂದ ಆಗ್ತಾ ಇದೆ ಸರ್, ಎಕ್ಸಾನ್ ಹಿಲಾಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಇಟ್ ಈಸ್ ಅ ಲಾಂಗ್ ಪ್ರೊಸೆಸ್ ಇದೆ. ಏನಿದೆ ಸರ್, ಇದು ಸಿಂಗಲ್ ಆ್ಯಂಡ್ ಲಾಂಗ್ ಪ್ರೊಸೆಸ್. ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಎಕ್ಸಾನ್ ಹಿಲಾಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸರ್ ಇದ್ರ ಲೆಂತ್ ಎಷ್ಟಿರ್ಬೋದು ಅಂದರೆ ಇಟ್ ಕ್ಯಾನ್ ಎಕ್ಸ್ಟೆಂಡ್ ಅಪ್ ಟು 1 ಮೀಟರ್. ಓಕೆ, ನಾಟ್ 1 ಸೆಂಟಿಮೀಟರ್, 1 ಮೀಟರ್ ಕೂಡ ನೀವು ಇದು ಲೆಂತ್ ಇರ್ಬೋದು. ಓಕೆ, ಸೊ ಲಾಂಗೆಸ್ಟ್ ಸೆಲ್ ಇನ್ ಹ್ಯೂಮನ್ ಬಾಡಿ ಅಂತ ನೀವು ಕೇಳಿದರೆ, ಲಾಂಗೆಸ್ಟ್ ಸೆಲ್, ನಾಟ್ ಲಾಂಗೆಸ್ಟ್ ಸೆಲ್ ಅಂತ ನಿಮಗೆ ಕೇಳಿದರೆ ನ್ಯೂರಾನ್ ಬರುತ್ತೆ. ಅದೇ ಲಾರ್ಜೆಸ್ಟ್ ಬಂದಾಗ ಓವಮ್ ಬರುತ್ತೆ. ಓಕೆ, ಸೊ ಎಗ್ ಸೆಲ್ ಇದು ಲಾರ್ಜೆಸ್ಟ್ ಸೆಲ್ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಇದು ಲೆಂತ್ ಎಷ್ಟಿರ್ಬೋದು ಸರ್, ಎಕ್ಸಾನ್ ಲೆಂತ್ ಎಷ್ಟಿರ್ಬೋದು ಅಂದರೆ 1 ಮೀಟರ್ ತನೂ ಲೆಂತ್ ಇರ್ಬೋದು. ಎಕ್ಸಾಂಪಲ್ ನಾವು ಇಲ್ಲಿ ಸಿಯಾಟಿಕ್ ನರ್ವ್ ತೊಗೋಬೋದು. ಓಕೆ, ಸೊ ಜಸ್ಟ್ ನೀವು ಗೂಗಲ್ ಮಾಡಿ ಲಾಂಗೆಸ್ಟ್ ನ್ಯೂರಾನ್ ಅಥವಾ ಸಿಯಾಟಿಕ್ ನರ್ವ್ ಅಂತ ನೀವು ಸರ್ಚ್ ಮಾಡಿದರೆ ನಿಮಗೆ ಬಂದುಬಿಡುತ್ತೆ. ಅದು 1 ಮೀಟರ್ಗಿಂತ ಜಾಸ್ತಿ ಇರಬಹುದು. ಓಕೆ, ಸೊ ಎಕ್ಸಾನ್ ಲೆಂತ್ ಎಷ್ಟಿರ್ಬೋದು ಸರ್, 1 ಮೀಟರ್. ಒಂದೇ ಸೆಲ್ ಇದೆ, ಒಂದೇ ಸೆಲ್ ಎಕ್ಸಾನ್ 1 ಮೀಟರ್ಗಿಂತ ಜಾಸ್ತಿ ಲೆಂತ್ ಇರಬಹುದು. ಓಕೆ, ನೆಕ್ಸ್ಟ್ ಫಂಕ್ಷನ್ ನೋಡೋಣ ಏನು ಮಾಡುತ್ತೆ. ಇಟ್ ಕ್ಯಾರಿ ಇಂಪಲ್ಸಸ್ ಅವೇ ಫ್ರಮ್ ದಿ ಸೋಮಾ.
ಓಕೆ, ಸೊ ಸೆಲ್ ಬಾಡಿ ಇದೆಯಲ್ಲ ಅದರಿಂದ ದೂರ ತಗೊಂಡು ಹೋಗುತ್ತೆ ಆ್ಯಂಡ್ ಅದರ್ ನ್ಯೂರಾನ್ ಆರ್ ಮಸಲ್. ಓಕೆ, ಸೊ ಇಲ್ಲಿ ಏನು ಮಾಡುತ್ತೆ ಸರ್ ಇದು, ಇಟ್ ಕ್ಯಾರಿ ಇಂಪಲ್ಸಸ್ ಅವೇ ಫ್ರಮ್ ದಿ ಸೆಲ್ ಬಾಡಿ. ಸೊ ಸೆಲ್ ಬಾಡಿ ಇದೆಯಲ್ಲ, ಸೆಲ್ ಬಾಡಿಯಿಂದ ಇದು ದೂರ ತಗೊಂಡು ಹೋಗುತ್ತೆ. ಓಕೆ, ಸೆಲ್ ಬಾಡಿಯಿಂದ ಇದು ದೂರ ತಗೊಂಡು ಹೋಗುತ್ತೆ, ಇಂಪಲ್ಸಸ್ ಅನ್ನ ದೂರ ತಗೊಂಡು ಹೋಗುತ್ತೆ. ಅದೇ ನಾವು ಡೆಂಡ್ರೈಟ್ಸ್ ನೋಡಿದಾಗ ಡೆಂಡ್ರೈಟ್ಸ್ ಏನ್ ಮಾಡ್ತಾ ಇದ್ದು ಸರ್, ಸೆಲ್ ಕಡೆ ತರ್ತಾ ಇದ್ದು, ಟುವರ್ಡ್ಸ್ ದಿ ಸೆಲ್ ಬಾಡಿ, ಟುವರ್ಡ್ಸ್ ದಿ ಸೋಮಾ ಏನ್ ತರ್ತಾ ಇದ್ದು, ಇಂಪಲ್ಸಸ್ ತರ್ತಾ ಇದ್ದು. ಬಟ್ ನಮ್ ಎಕ್ಸಾನ್ ಏನ್ ಮಾಡ್ತಾ ಇದೆ, ಅವೇ ಫ್ರಮ್ ದಿ ಸೋಮಾ, ಅವೇ ಫ್ರಮ್ ದಿ ಸೋಮಾ ಏನ್ ಮಾಡ್ತಾ ಇದೆ, ಇದು ಇಂಪಲ್ಸಸ್ ಅನ್ನ ಕ್ಯಾರಿ ಮಾಡ್ತಾ ಇದೆ. ಓಕೆ, ಏನ್ ಮಾಡ್ತಾ ಇದೆ, ಅವೇ ಫ್ರಮ್ ದಿ ಸೋಮಾ ಆ್ಯಂಡ್ ಟು ಅದರ್ ನ್ಯೂರಾನ್ಸ್, ಬೇರೆ ನ್ಯೂರಾನ್ ಕಡೆ ಇದು ತಗೊಂಡು ಹೋಗ್ತಾ ಇದೆ. ಓಕೆ, ಸೊ ಇಲ್ಲಿ ಕೆಳಗಡೆ ಇನ್ನೊಂದು ನ್ಯೂರಾನ್ ಇರುತ್ತೆ, ಕೆಳಗಡೆ ಏನು ಕನೆಕ್ಟ್ ಇರುತ್ತೆ ಸರ್, ಇನ್ನೊಂದು ನ್ಯೂರಾನ್ ಕನೆಕ್ಟ್ ಇರುತ್ತೆ. ಸೊ ಈ ಥರ ಇದು ಏನು ಮಾಡ್ತಾ ಇದೆ, ಒಂದು ಸೋಮಾ ಇದೆ ಅಲ್ಲ, ಈ ಸೋಮಾಯಿಂದ ದೂರ ತರ್ತಾ ಇದೆ. ಇಲ್ಲಿ ಮತ್ತೆ ಡೆಂಡ್ರೈಟ್ ಬರುತ್ತೆ. ಓಕೆ, ಸೊ ಡೆಂಡ್ರೈಟ್ ಸೋಮಾ ಕಡೆ ತಗೊಂಡು ಹೋಗುತ್ತೆ, ಮತ್ತೆ ಸೋಮಾಯಿಂದ ದೂರ ಯಾರು ತಗೊಂಡು ಹೋಗ್ತಾ ಇದ್ದಾರೆ, ಎಕ್ಸಾನ್. ಓಕೆ, ಸೊ ಈ ಥರ ಇಲ್ಲಿ ನಡೆಯುತ್ತೆ. ಓಕೆ, ಸೊ ಐ ಥಿಂಕ್ ನಿಮಗೆ ಎಕ್ಸಾನ್ ಅರ್ಥ ಆಗ್ತಾ ಇದೆ. ಸೊ ಸಿಂಗಲ್ ಪ್ರೋಸೆಸ್ ಇರುತ್ತೆ ಸರ್, ಲಾಂಗ್ ಪ್ರೋಸೆಸ್ ಇರುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್, ಎಕ್ಸಾನ್ ಹಿಲಾಕಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಎಕ್ಸಾನ್ ಹಿಲಾಕ್ ಈ ಪ್ಲೇಸಲ್ಲಿ ನಿಸಲ್ಸ್ ಗ್ರ್ಯಾನ್ಯೂಲ್ಸ್ ಪ್ರೆಸೆಂಟ್ ಇರೋದಿಲ್ಲ. ಓಕೆ, ಕ್ಯಾನ್ ಎಕ್ಸ್ಟೆಂಡ್ ಅಪ್ ಟು 1 ಮೀಟರ್, 1 ಮೀಟರ್ ತನೂ ಇರ್ಬೋದು. ಎಕ್ಸಾಂಪಲ್ ಸಿಯಾಟಿಕ್ ನರ್ವ್ ನಾವು ತಗೊಂಡಿದ್ದೀವಿ. ಓಕೆ, ಸೊ ಫಂಕ್ಷನ್ ಏನು ಮಾಡ್ತಾ ಇದೆ ಸರ್, ಇಟ್ ಕ್ಯಾರಿ ಇಂಪಲ್ಸಸ್ ಅವೇ ಫ್ರಮ್ ದಿ ಸೋಮಾ, ಸೆಲ್ ಬಾಡಿಯಿಂದ ದೂರ ತಗೊಂಡು ಹೋಗ್ತಾ ಇದೆ. ಸೊ ಸ್ಟ್ರಕ್ಚರ್ ನಾವು ನೋಡಿದಾಗ ಏನೇನು ಪ್ರೆಸೆಂಟ್ ಇರುತ್ತೆ ಸರ್, ಇಲ್ಲಿ ಎಕ್ಸಾನ್ ಹಿಲಾಕ್ ಇದೇನಿದೆ ಸರ್, ಇಟ್ ಇಸ್ ದ ಕೋನ್ ಶೇಪ್ಡ್ ಏರಿಯಾ. ಸೊ ಈ ಪ್ಲೇಸಲ್ಲಿ ಕೋನ್ ಶೇಪ್ಡ್ ಏರಿಯಾ ಇರುತ್ತೆ. ಇಟ್ ಈಸ್ ಅ ಕೋನ್ ಶೇಪ್ಡ್ ಏರಿಯಾ ಆಫ್ ಸೋಮಾ ವೇರ್ ಎಕ್ಸಾನ್ ಒರಿಜಿನೇಟ್. ಹೌದು ಸರ್, ಈ ಪ್ಲೇಸಲ್ಲಿ ಏನಾಗ್ತಾ ಇದೆ, ಎಕ್ಸಾನ್ ಒರಿಜಿನೇಟ್ ಆಗ್ತಾ ಇದೆ. ಓಕೆ, ವೇರ್ ನೋ ನೆಸಲ್ ಸಬ್ಸ್ಟೆನ್ಸ್ ಈಸ್ ಪ್ರೆಸೆಂಟ್. ಹೌದು ಸರ್, ಇಲ್ಲಿ ನೆಸಲ್ ಗ್ರ್ಯಾನ್ಯೂಲ್ಸ್ ಪ್ರೆಸೆಂಟ್ ಇಲ್ಲ. ಎಲ್ಲಿ ಸರ್, ಎಕ್ಸಾನ್ ಹಿಲಾಕಲ್ಲಿ ನೆಸಲ್ ಗ್ರ್ಯಾನ್ಯೂಲ್ ಪ್ರೆಸೆಂಟ್ ಇಲ್ಲ. ಸೊ ವಾಟ್ ಈಸ್ ಎಕ್ಸಾನ್ ಹಿಲಾಕ್ ಸರ್, ಇಟ್ ಈಸ್ ಅ ಕೋನ್ ಶೇಪ್ಡ್ ಏರಿಯಾ ಆಫ್ ದಿ ಸೋಮಾ. ಸೆಲ್ ಬಾಡಿಯಲ್ಲಿ ಕೋನ್ ಶೇಪ್ಡ್ ಏರಿಯಾ ಇದೆ ಸರ್, ವೇರ್ ಎಕ್ಸಾನ್ ಒರಿಜಿನೇಟ್. ಯಾವ ಪ್ಲೇಸಲ್ಲಿ ಎಕ್ಸಾನ್ ಒರಿಜಿನೇಟ್ ಆಗ್ತಾ ಇದೆ ಆ ಪ್ಲೇಸನ್ನು ನಾವು ಏನಂತ ಹೇಳ್ತಾ ಇದ್ದೀವಿ, ಎಕ್ಸಾನ್ ಹಿಲಾಕ್ ಅಂತ ಹೇಳ್ತೀವಿ. ಆ ಪ್ಲೇಸಲ್ಲಿ ನೇಸಲ್ ಗ್ರ್ಯಾನ್ಯೂಲ್ಸ್ ಪ್ರೆಸೆಂಟ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಇನಿಷಿಯಲ್ ಸೆಗ್ಮೆಂಟ್. ಓಕೆ, ಇನಿಷಿಯಲ್ ಸೆಗ್ಮೆಂಟ್ ಅಂದರೆ ಏನು ಸರ್, ಫಸ್ಟ್ ಪೋರ್ಷನ್ ಆಫ್ ದಿ ಎಕ್ಸಾನ್. ಅಂದರೆ ಇಲ್ಲಿ ಏನು ಬರುತ್ತೆ, ಒಂದು ಇನಿಷಿಯಲ್ ಪೋರ್ಷನ್ ಅಂದರೆ ಇಷ್ಟು. ಓಕೆ, ಸೊ ಇನಿಷಿಯಲ್ ಪೋರ್ಷನ್, ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇಷ್ಟು ಫಸ್ಟ್ initial portion. Okay, so first portion of the axon, so initial segment in this, it is the first portion of the axon site where action potential begins. Okay, so axon initial segment ಇದೆಯಲ್ಲ, ಇನಿಷಿಯಲ್ ಸೆಗ್ಮೆಂಟ್ ಅಂದರೆ ಫಸ್ಟ್ ಪೋರ್ಷನ್ ಆಫ್ ದಿ ಎಕ್ಸಾನ್. ಇಲ್ಲೇನಾಗ್ತಾ ಇದೆ, ಆ್ಯಕ್ಷನ್ ಪೊಟೆನ್ಷಿಯಲ್ ಸ್ಟಾರ್ಟ್ ಆಗ್ತಾ ಇದೆ. ಸರ್, ವಾಟ್ ಈಸ್ ಆ್ಯಕ್ಷನ್ ಪೊಟೆನ್ಷಿಯಲ್? ಎಲೆಕ್ಟ್ರಿಕಲ್ ಇಂಪಲ್ಸ್ ಅಥವಾ ಎಲೆಕ್ಟ್ರಿಕಲ್ ಸಿಗ್ನಲ್ ಅಂತ ಕೂಡ ಹೇಳ್ಬೋದು, ಎಲೆಕ್ಟ್ರಿಕಲ್ ಸಿಗ್ನಲ್. ಓಕೆ, ಸೊ ನಮಗೆ ಗೊತ್ತಿದೆ ಸರ್, ನಾವು ಏನಂತ ಹೇಳ್ತೀವಿ, ನ್ಯೂರಾನ್ ಏನು ಮಾಡುತ್ತೆ, ಟ್ರಾನ್ಸ್ಮಿಟ್ ಮಾಡುತ್ತೆ ಸರ್, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆ್ಯಂಡ್ ಕೆಮಿಕಲ್ ಸಿಗ್ನಲ್ಸ್ ಏನು ಮಾಡುತ್ತೆ, ಸೆಂಡ್ ಮಾಡುತ್ತೆ. ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆ್ಯಂಡ್ ಕೆಮಿಕಲ್ ಇಂಪಲ್ಸಸ್ ಏನು ಮಾಡುತ್ತೆ, ಇದು ಸೆಂಡ್ ಮಾಡುತ್ತೆ. ಸೊ ಎಲೆಕ್ಟ್ರಿಕಲ್ ಸಿಗ್ನಲ್ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅನ್ನ ನಾವು ಆಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಮುಂದೆ ವಿಡಿಯೋಸ್ ಅಲ್ಲಿ ಯೂಸ್ ಆಗುತ್ತೆ. ಓಕೆ, ಸೊ ಇನಿಷಿಯಲ್ ಪೋರ್ಷನ್ ಅಲ್ಲಿ ಏನಾಗುತ್ತೆ, ಆಕ್ಷನ್ ಪೊಟೆನ್ಷಿಯಲ್ ಬಿಗಿನ್. ಆಕ್ಷನ್ ಪೊಟೆನ್ಷಿಯಲ್ ಅಂದ್ರೆ ಸರ್ ಏನಾಗ್ತಾ ಇದೆ, ಅಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ ಏನಾಗ್ತಾ ಇದೆ, ಜನರೇಟ್ ಆಗ್ತಾ ಇದೆ. ಎಲೆಕ್ಟ್ರಿಕಲ್ ಸಿಗ್ನಲ್ ಏನಾಗ್ತಾ ಇದೆ, ಇಲ್ಲಿ ಜನರೇಟ್ ಆಗ್ತಾ ಇದೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ. ಸೊ ಎಕ್ಸಾನ್ ಹಿಲಾಕ್ ಅಂದ್ರೆ ಏನು ಸರ್, ಕೋನ್ ಶೇಪ್ಡ್ ಏರಿಯಾ ಇನ್ ದಿ ಸೋಮಾ ವೇರ್ ಒರಿಜಿನೇಟ್ ಆಗ್ತಾ ಇದೆ. ಏನು ಸರ್, ಎಕ್ಸಾನ್ ಒರಿಜಿನೇಟ್ ಆಗ್ತಾ ಇದೆ. ಈ ಪ್ಲೇಸಲ್ಲಿ ನೇಸಲ್ ಗ್ರ್ಯಾನ್ಯೂಲ್ಸ್ ಇಲ್ಲ. ಇನಿಷಿಯಲ್ ಸೆಗ್ಮೆಂಟ್ ಅಂದರೆ, ಸೊ ಇದು ಏನಿದೆ ಸರ್, ಇದು ಇಷ್ಟು ದೊಡ್ಡದೇನಿದೆ, ನಮ್ಗೆ ಎಕ್ಸಾನ್ ಕಾಣಿಸ್ತಾ ಇದೆ. ಸೊ ಎಕ್ಸಾನ್ ಅಲ್ಲಿ ಇನಿಷಿಯಲ್ ಸೆಗ್ಮೆಂಟ್ ಸ್ಟಾರ್ಟಿಂಗ್ ಸೆಗ್ಮೆಂಟ್. ಸೊ ಇಲ್ಲಿ ನಮ್ಗೆ ಏನು ನೋಡೋಕೆ ಕಾಣಿಸ್ತಾ ಇದೆ, ಇಲ್ಲಿ ಆಕ್ಷನ್ ಪೊಟೆನ್ಷಿಯಲ್ ಸ್ಟಾರ್ಟ್ ಆಗ್ತಾ ಇದೆ ಸರ್. ಆಕ್ಷನ್ ಪೊಟೆನ್ಷಿಯಲ್ ಏನಾಗ್ತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಎಕ್ಸೋಪ್ಲಾಸಮ್. ಓಕೆ, ಸೊ ಎಕ್ಸೋಪ್ಲಾಸಮ್ ಅಂದರೆ ಏನು ಸರ್, ವಾಟ್ ಈಸ್ ಎಕ್ಸೋಪ್ಲಾಸಮ್? ಸೈಟೋಪ್ಲಾಸಮ್ ಆಫ್ ದಿ ಎಕ್ಸಾನ್ ಈಸ್ ನೋನ್ ಆಸ್ ಎಕ್ಸೋಪ್ಲಾಸಮ್.
ಓಕೆ. ಸೊ ಸೋಮಾ ಒಳಗಡೆ ಅಂದರೆ ನ್ಯೂರಾನ್ ಒಳಗಡೆ ಇರೋ ಸೈಟೋಪ್ಲಾಸಮನ್ನು ನಾವು ನ್ಯೂರೋಪ್ಲಾಸಮ್ ಅಂತ ಹೇಳ್ತೀವಿ. ಓಕೆ. ಸೆಲ್ ಬಾಡಿ ಒಳಗಡೆ ಇರೋ ಸೈಟೋಪ್ಲಾಸಮನ್ನು ನಾವು ನ್ಯೂರೋಪ್ಲಾಸಮ್ ಅಂತ ಹೇಳ್ತೀವಿ. ಎಕ್ಸಾನ್ ಒಳಗಡೆ ಕೂಡ ಸೈಟೋಪ್ಲಾಸಮ್ ಇರುತ್ತೆ ಅಲ್ಲ, ಅದನ್ನು ನಾವು ಎಕ್ಸಾನ್ ಒಳಗಡೆ ಕೂಡ ಏನಿರುತ್ತೆ, ಸೈಟೋಪ್ಲಾಸಮ್ ಇರುತ್ತೆ, ಅದನ್ನು ನಾವು ಎಕ್ಸೋಪ್ಲಾಸಮ್ ಅಂತ ಹೇಳ್ತೀವಿ. ಓಕೆ. ಸೈಟೋಪ್ಲಾಸಮ್ ಆಫ್ ದಿ ಎಕ್ಸಾನ್ ಈಸ್ exoplasm. Okay, it contain microtubules and microfilaments and mitochondria. ಹೌದು ಸರ್, ಇಲ್ಲಿ ಏನಿದ್ದಾವೆ ಮೈಕ್ರೋಟ್ಯೂಬ್ಯೂಲ್ಸ್ ಆ್ಯಂಡ್ ನ್ಯೂರೋಫಿಲಮೆಂಟ್ಸ್ ಇಲ್ಲೆಲ್ಲ ಪ್ರೆಸೆಂಟ್ ಇದ್ದಾವೆ ಆ್ಯಂಡ್ ಮೈಟೋಕಾಂಡ್ರಿಯಾ ಕೂಡ ಪ್ರೆಸೆಂಟ್ ಇದೆ. ಓಕೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿದೆ. ಸೊ ಇನ್ನೊಂದು ಏನಿದೆ, ಎಕ್ಸೋಲೆಮ್ಮ. ವಾಟ್ ಈಸ್ ಎಕ್ಸೋಲೆಮ್ಮ ಸರ್? ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದಿ ಎಕ್ಸಾನ್ ಈಸ್ ಎಕ್ಸೋಲೆಮ್ಮ. ಓಕೆ. ಸೊ ಇಲ್ಲಿ ನಾವು ನೋಡ್ಬೋದು, ಸೊ ನ್ಯೂರಾನ್ ಇದೆ. ಸೊ ನ್ಯೂರಾನಿಗೆ ಏನಿದೆ, ಇಲ್ಲಿ ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಓಕೆ. ಅದೇ ಇಲ್ಲಿ ಬಂತು ಸರ್, ಇದು ಎಲ್ಲಿ ಬಂದಿದೆ ಇವಾಗ? ಎಕ್ಸಾನ್ ಮೇಲೆ ಇರೋ ಪ್ಲಾಸ್ಮಾ ಮೆಂಬ್ರೇನನ್ನು ನಾವು ಏನಂತ ಹೇಳ್ತೀವಿ? ಎಕ್ಸೋಲೆಮ್ಮ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿದೆ. ಓಕೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಎಕ್ಸಾನ್ ಹೇಗಿದೆ ಅಂತ. ಓಕೆ. ಸೊ ನೆಕ್ಸ್ಟ್ ನಾವು ನೋಡೋಣ ಎಕ್ಸಾನ್ ಟರ್ಮಿನಲ್. ಸೊ ಎಕ್ಸಾನ್ ಟರ್ಮಿನಲ್ ಅಂದರೆ ಯಾವ ಪ್ಲೇಸಲ್ಲಿ ಇದು ಹೋಗಿ ಟರ್ಮಿನೇಟ್ ಆಗ್ತಾ ಇದೆಯಲ್ಲ, ಆ ಪ್ಲೇಸಲ್ಲಿ ಏನಂತ ಹೇಳ್ತೀವಿ ನಾವು? ಎಕ್ಸಾನ್ ಟರ್ಮಿನಲ್. ಸೊ ಇಲ್ಲಿ ನಾವು ನೋಡ್ಬೋದು, ಎಕ್ಸಾನ್ ಬರ್ತಾ ಇದೆ ಸರ್. ಎಕ್ಸಾನ್ ಬಂದಿಲ್ಲಿ ಟರ್ಮಿನೇಟ್ ಆಗ್ತಾ ಇದೆ ಅಂದರೆ ಎಂಡ್ ಆಗ್ತಾ ಇದೆ. ಓಕೆ. ಸೊ ಈ ಪ್ಲೇಸಲ್ಲಿ ನಮಗೆ ಬಲ್ಬ್ ಥರ ಕಾಣಿಸ್ತಾ ಇದೆ, ಈ ಥರ ರೌಂಡ್. ಓಕೆ. ಸೊ ಈ ಪ್ಲೇಸಲ್ಲಿ ಬಂದು ಏನಾಗ್ತಾ ಇದೆ, ಎಕ್ಸಾನ್ ಎಂಡ್ ಆಗ್ತಾ ಇದೆ. ಸೊ ಎಕ್ಸಾನ್ ಟರ್ಮಿನಲ್ ಎಕ್ಸಾನ್, ಅಥವಾ ನಾವು ಇದನ್ನು ಏನಂತ ಹೇಳ್ಬೋದು? ಟೀಲೋಡೆಂಡ್ರಿಯಾ ಅಂತ ಹೇಳ್ಬೋದು. ಓಕೆ. ಸೊ ಇಟ್ ಈಸ್ ದ ಫೈನ್ ಬ್ರಾಂಚಸ್ ಎಟ್ ದಿ ಎಂಡ್ ಆಫ್ ದಿ ಎಕ್ಸಾನ್. ಸೊ ಯಾವ ಪ್ಲೇಸಲ್ಲಿ ಎಕ್ಸಾನ್ ಇದೆ ಅಲ್ಲ, ಸೊ ಅಲ್ಲಿ ಏನಾಗ್ತಾ ಇದೆ, ಬ್ರಾಂಚಸ್ ಬರ್ತಾ ಇದ್ದಾವೆ ಲಾಸ್ಟ್. ಓಕೆ. ಸೊ ಟರ್ಮಿನಲ್ ಎಕ್ಸಾನ್ಸ್ ಆರ್ ದಿ ಬ್ರಾಂಚಸ್ ಆಫ್ ದಿ ಎಕ್ಸಾನ್. ಏನಿದ್ದಾವೆ ಸರ್? ಬ್ರಾಂಚಸ್ ಎಟ್ ದಿ ಎಂಡ್ ಆಫ್ ದಿ ಎಕ್ಸಾನ್. ಸೊ ಇಲ್ಲಿ ನಮ್ಗೆ ಏನು ನೋಡೋಕೆ ಕಾಣಿಸ್ತಾ ಇದ್ದಾವೆ? ಎಂಡ್ ಬಲ್ಬ್ ಕಂಟೇನ್. ಸೊ ಇದು ಏನು ಬಂತು ಸರ್? ಎಕ್ಸಾನ್ ಇದೆ. ಸೊ ಈ ಥರ ಬ್ರಾಂಚಸ್ ಆಯಿತು. ಸೊ ಇಲ್ಲಿ ನಮಗೆ ಬಲ್ಬ್ ಕಾಣಿಸ್ತಾ ಇದೆ. ಓಕೆ. ಸೊ ಈ ಥರ ನಮಗೆ ಕಾಣಿಸ್ತಾ ಇತ್ತಲ್ಲ, ಅದೇ ನಮ್ಗೆ ಜಾಸ್ತಿ ದೊಡ್ಡದು ಡ್ರಾ ಮಾಡೀನಿ. ಸೊ ಇಲ್ಲಿ ನಮಗೆ ಬಲ್ಬ್ ಥರ ಕಾಣಿಸ್ತಾ ಇದೆ. ಓಕೆ. ಸೊ ಆ ಬಲ್ಬ್ನ ಇಲ್ಲಿ ಡ್ರಾ ಮಾಡೀನಿ. ಎಂಡ್ ಆಫ್ ದಿ ಬಲ್ಬ್. ಓಕೆ. ಎಂಡ್ ಬಲ್ಬ್ಸ್ ಕಂಟೇನ್ ಸಿನಾಪ್ಟಿಕ್ ವೆಸಿಕಲ್ಸ್. ಓಕೆ. ಸೊ ಇಲ್ಲಿ ಏನಿರ್ತವೆ? ಸಿನಾಪ್ಟಿಕ್ ವೆಸಿಕಲ್ಸ್ ಇರ್ತವೆ ಫಿಲ್ಡ್ ವಿತ್ ನ್ಯೂರೋ ಟ್ರಾನ್ಸ್ಮಿಟರ್. ಓಕೆ. ಸೊ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂದರೆ ಏನು ಸರ್? ಸೊ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆರ್ ದಿ ಕೆಮಿಕಲ್ ಮೆಸೆಂಜರ್ಸ್. ಓಕೆ. ಸೊ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆರ್ ದಿ ಏನಂತ ಹೇಳ್ಬೋದು ಸರ್? ಕೆಮಿಕಲ್ ಮೆಸೆಂಜರ್. ಓಕೆ. ಸೊ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆರ್ ದಿ ಕೆಮಿಕಲ್ ಮೆಸೆಂಜರ್ಸ್. ಓಕೆ. ಸೊ ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನ್ ತನಕ ಏನು ಹೋಗುತ್ತೆ? ನ್ಯೂರೋ ಟ್ರಾನ್ಸ್ಮಿಟರ್ ಹೋಗುತ್ತೆ, ಕೆಮಿಕಲ್ ಮೆಸೆಂಜರ್ಸ್ ಹೋಗುತ್ತೆ, ಸಿನಾಪ್ಸ್ ಅಂತ ಹೇಳ್ತೀವಲ್ಲ. ಓಕೆ. ಸಿನಾಪ್ಸ್ ಅಂತ ಹೇಳ್ತೀವಲ್ಲ. ಸೊ ಅಲ್ಲಿ ಒಂದು ನ್ಯೂರಾನ್ ಆ್ಯಂಡ್ ಇನ್ನೊಂದು ನ್ಯೂರಾನ್ ನಡುವೆ ಸ್ವಲ್ಪ ಜಾಗ ಇರುತ್ತೆ, ಸ್ವಲ್ಪ ಸ್ಪೇಸ್ ಇರುತ್ತೆ. ಸೊ ಆ ಸ್ಪೇಸ್ ಮಧ್ಯದಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ ಹೋಗೋದಿಲ್ಲ, ಅಲ್ಲಿ ಏನು ಹೋಗುತ್ತೆ? ಕೆಮಿಕಲ್ ಸಿಗ್ನಲ್ ಹೋಗುತ್ತೆ. ಕೆಮಿಕಲ್ ಸಿಗ್ನಲ್ ಅಂದರೆ ಏನು ಸರ್? ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ. ಓಕೆ. ಸೊ ಎಕ್ಸಾನ್ ಟರ್ಮಿನಲ್ ಅಂದರೆ ಏನು ಸರ್? ಇಲ್ಲಿ ಬ್ರ್ಯಾಂಚಸ್ ಬಂದಿದ್ದಾವೆ. ಎಕ್ಸಾನ್ ಏನಾಗಿದೆ? ಬ್ರ್ಯಾಂಚ್ಡ್ ಆಗಿ ಡಿವೈಡ್ ಆಗಿದೆ. ಎಂಡ್ ಬಲ್ಬ್ ಕೂಡ ಇದೆ. ಇದರಲ್ಲಿ ಏನಿದೆ ಸರ್? ಎಂಡ್ ಬಲ್ಬ್ ಇದೆ. ಓಕೆ. ಸೊ ಎಂಡ್ ಬಲ್ಬ್ ಅದರೊಳಗಡೆ ಏನಿದೆ? ಸಿನಾಪ್ಟಿಕ್ ವೆಸಿಕಲ್ ಅಂದರೆ ಸರ್, ಸಿನಾಪ್ಸ್ ಅಂದರೆ ಗೊತ್ತು ಸರ್ ನಿಮಗೆ. ಓಕೆ. ಸೊ ಇಲ್ಲಿ ಏನಾಗ್ತಾ ಇದೆ? ಎರಡು ನ್ಯೂರಾನ್ ಬಂದು ಏನಾಗ್ತಾ ಇದ್ದಾವೆ? ಅಟ್ಯಾಚ್ ಆಗ್ತಾ ಇದ್ದಾವೆ. ಓಕೆ. ಏನಾಗ್ತಾ ಇದೆ? ಜಂಕ್ಷನ್ ಆಫ್ ಟೂ ನ್ಯೂರಾನ್ ಈಸ್ ಸಿನಾಪ್ಸ್ ಅಂತ ಹೇಳ್ತೀವಿ. ಸೊ ಸಿನಾಪ್ಟಿಕ್ ವೆಸಿಕಲ್ಸ್ ಇದ್ದಾವೆ. ಆ ವೆಸಿಕಲ್ ಒಳಗಡೆ ಏನಿದೆ ಸರ್? ನ್ಯೂರೋ ಟ್ರಾನ್ಸ್ಮಿಟರ್. ಓಕೆ. ಸೊ ಆ ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಆಗುತ್ತೆ, ಮತ್ತೊಂದು ನ್ಯೂರಾನ್ ತನಕ ಹೋಗುತ್ತೆ. ಓಕೆ. ಸೊ ಮತ್ತೊಂದು ನ್ಯೂರಾನ್ ಒಳಗಡೆ ಏನಾಗುತ್ತೆ? ನ್ಯೂರೋ ಟ್ರಾನ್ಸ್ಮಿಟರ್ ಹೋಗುತ್ತೆ, ಅಲ್ಲಿ ಸಿಗ್ನಲ್ ಅದು ಮುಂದೆ ಹೀಗೆ ಹೋಗುತ್ತೆ. ಓಕೆ. ಸೊ ಅದು ಸಿನಾಪ್ಸಲ್ಲಿ ನಾವು ಓದೋಣ. ಸೊ ಜಸ್ಟ್ ನೀವು ನೆನ್ಪಿಟ್ಕೊಳ್ಳಿ ಸರ್, ಸಿನಾಪ್ಟಿಕ್ ವೆಸಿಕಲ್ ಇರುತ್ತೆ ಫಿಲ್ಡ್ ವಿತ್ ನ್ಯೂರೋ ಟ್ರಾನ್ಸ್ಮಿಟರ್. ಓಕೆ. ಸೊ ನೆಕ್ಸ್ಟ್ ಫಾರ್ಮ್ ಸಿನಾಪ್. ಹೌದು ಸರ್, ಇದು ಏನು ಮಾಡ್ತಾ ಇದೆ? ಇದೇನು ಮಾಡ್ತಾ ಇದೆ? ಸಿನಾಪ್ಸ್ ಮಾಡ್ತಾ ಇದೆ ಸರ್. ಸಿನಾಪ್ಸ್ ಅಂದರೆ ಏನು? ಸರ್? ಇಟ್ ಇಸ್ ಅ ಜಂಕ್ಷನ್ ಬಿಟ್ವೀನ್ ನ್ಯೂರಾನ್. ಜಂಕ್ಷನ್ಸ್ ಬಿಟ್ವೀನ್
ನ್ಯೂರಾನ್ ಅಂತ ನಾವು ಇದನ್ನು ಹೇಳ್ಬೋದು. ಓಕೆ, ಸೊ ಸಿನೆಪ್ಸ್ ಯಾವ ಥರ ಇರುತ್ತೆ? ಬೇರೆ ನ್ಯೂರಾನ್ ಜೊತೆ ಇರುತ್ತೆ ಸರ್, ಆಕ್ಸಾನ್ ಡೆಂಡ್ರೈಟ್ಸ್. ಓಕೆ, ಸೊ ಡೆಂಡ್ರೈಟಿಕ್ ಸಿನೆಪ್ಸ್ ಅಂದರೆ ಆಕ್ಸಾನ್ ಆ್ಯಂಡ್ ಡೆಂಡ್ರೈಟ್ ಏನಾಗ್ತಾ ಇದ್ದಾವೆ, ಇಲ್ಲಿ ಮೀಟ್ ಆಗ್ತಾ ಇದ್ದಾವೆ. ಇನ್ನೊಂದು ಸೊಮ್ಯಾಟಿಕ್. ಓಕೆ, ಸೊ ಎಕ್ಸೋಸೊಮ್ಯಾಟಿಕ್ ಎಕ್ಸೋಸೊಮ್ಯಾಟಿಕ್ ಅಂದರೆ ಏನು ಸರ್? ಎಕ್ಸಾನ್ ಬಂದು ಡೈರೆಕ್ಟ್ ಸೆಲ್ ಬಾಡಿ ಇದೆಯಲ್ಲ ಅದಕ್ಕೆ ಅಟ್ಯಾಚ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿನೆಪ್ಸ್ ಅಂತ ವಿಡಿಯೋ ಮಾಡ್ತೀನಿ, ಅದರೊಳಗಡೆ ನಾವು ಡೀಟೇಲ್ ಆಗಿ ಓದೋಣ. ಓಕೆ, ಸೊ ಇನ್ನೊಂದು ಎಕ್ಸಾನ್ ಬಂದು ಇನ್ನೊಂದು ಎಕ್ಸಾನಿಗೆ ಕನೆಕ್ಟ್ ಆಗ್ತಾ ಇದೆ, ಹಿಂಗೂ ಇರ್ಬೋದು. ಓಕೆ, ಸೊ ಎಕ್ಸಾನ್ ಟು ಮಸಲ್ ಫೈಬರ್ ಇರ್ಬೋದು, ಎಕ್ಸಾನ್ ಟು ಗ್ಲ್ಯಾಂಡ್ ಕೂಡ ಇರ್ಬೋದು. ಸೊ ಈ ಥರ ಸಿನ್ಯಾಪ್ಸ್ ಫಾರ್ಮೇಷನ್ ಮಾಡುತ್ತೆ. ಜಸ್ಟ್ ನೀವು ನೆನ್ಪಿಟ್ಕೊಳ್ಳಿ, ಇಟ್ ಫಾರ್ಮ್ಸ್ ಸಿನ್ಯಾಪ್ಸ್. ಇದು ಏನು ಮಾಡುತ್ತೆ? ಸಿನ್ಯಾಪ್ಸ್ ಫಾರ್ಮೇಷನ್ ಮಾಡುತ್ತೆ ಎಕ್ಸಾನ್ ಟರ್ಮಿನಲ್. ಓಕೆ, ಸೊ ನೆಕ್ಸ್ಟ್ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು ಎಕ್ಸಾನ್. ಸೊ ನೆಕ್ಸ್ಟ್ ನಾವು ನೋಡೋಣ ಮೈಲಿನ್ ಶೀತ್. ಓಕೆ, ಸೊ ಭಾಳ ಡೀಟೇಲ್ ಆದರೆ ನೀವು ಎಕ್ಸಾಮಲ್ಲಿ ಇದರಲ್ಲಿ ಸ್ವಲ್ಪ ಪಾಯಿಂಟ್ಗಳು ಕಡಿಮೆ ಕೂಡ ಮಾಡ್ಬೋದು. ಸೊ ನಿಮಗೆ ಅರ್ಥ ಆಗಬೇಕು ಅಂದರೆ ನೀವು ಡೀಟೇಲಾಗಿ ಸ್ಟಡಿ ಮಾಡಲೇಬೇಕು. ಓಕೆ, ಜಸ್ಟ್ ಇದು ಕಂಠಪಾಠ ಮಾಡ್ಕೊಳ್ಳೋದೇನು ಇಲ್ಲ, ಇದೇನು ಮಾಡ್ಕೊಳ್ಳೋದಿರುತ್ತೆ, ಒಂದು ಸರಿ ನೀವು ತಿಳ್ಕೊಂಡು ಓದಿದ್ರೆ, ಅರ್ಥ ಮಾಡ್ಕೊಂಡಿದ್ರೆ ಈಸಿಲಿ ನಿಮಗೆ ಲೈಫ್ ಲಾಂಗ್ ಕೂಡ ನೆನಪು ಇರ್ಬೋದು. ಸೊ ಮೈಲಿನ್ ಶೀತ್, ಸೊ ನೀವು ಕೇಳಿದ್ದೀರಾ ಸರ್ ಮೈಲಿನ್ ಶೀತ್. ಓಕೆ, ಸೊ ಮೈಲಿನ್ ಶೀತ್ ಏನು ಮಾಡುತ್ತೆ ಸರ್? ಇನ್ಸುಲೇಟಿಂಗ್ ಲಿಪೋಪ್ರೋಟೀನ್ ಲೇಯರ್ ಏನಿದೆ ಸರ್? ಇನ್ಸುಲೇಟಿಂಗ್ ಲಿಪೋಪ್ರೋಟೀನ್ ಲೇಯರ್ ಅರೌಂಡ್ ದಿ ಮೈಲಿನೇಟೆಡ್ ಎಕ್ಸಾನ್. ಎಲ್ಲಿರುತ್ತೆ ಸರ್? ಎಕ್ಸಾನ್ ಅರೌಂಡ್ ಇರುತ್ತೆ. ಅಲ್ಲ, ಸೊ ಎಕ್ಸಾನ್ ಅರೌಂಡ್ ನಮಗೆ ಏನು ಕಾಣಿಸ್ತಾ ಇದೆ? ಮೈಲಿನ್ ಶೀತ್ ಕಾಣಿಸ್ತಾ ಇದೆ. ಓಕೆ, ಮೈಲಿನ್ ಶೀತ್ ಕಾಣಿಸ್ತಾ ಇದೆ ಸರ್. ಇಟ್ ಈಸ್ ಇನ್ಸುಲೇಟಿಂಗ್ ಲಿಪೋಪ್ರೋಟೀನ್ ಲೇಯರ್. ಇನ್ಸುಲೇಟಿಂಗ್ ಅಂದರೆ ಏನು ಸರ್? ಇದು ಎಲೆಕ್ಟ್ರಿಸಿಟಿಯನ್ನು ಹೊರಗಡೆ ಹೋಗೋಕ್ಕೆ ಬಿಡೋದಿಲ್ಲ. ಓಕೆ, ಸೊ ಎಕ್ಸಾನ್ನಿಂದ ಹೊರಗಡೆ ಎಲೆಕ್ಟ್ರಿಸಿಟಿ ಹೋಗೋಕ್ಕೆ ಬಿಡೋದಿಲ್ಲ, ಹೊರಗಡೆಯಿಂದ ಎಲೆಕ್ಟ್ರಿಸಿಟಿ ಒಳಗಡೆ ಬರೋಕ್ಕೆ ಬಿಡೋದಿಲ್ಲ. ಓಕೆ, ಸೊ ಇದ್ರ ಫಂಕ್ಷನ್ ಓದೋ ಟೈಮ್ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಇದು ಏನು ಮಾಡುತ್ತೆ? ಇನ್ಸುಲೇಟಿಂಗ್ ಲಿಪೋಪ್ರೋಟೀನ್ ಲೇಯರ್ ಇದೆ ಅರೌಂಡ್ ಮೈಲಿನೇಟೆಡ್ ಎಕ್ಸಾನ್. ಓಕೆ, ಸೊ ನೆಕ್ಸ್ಟ್ ನಾವು ಸ್ಟ್ರಕ್ಚರ್ ನಾವು ನೋಡಿದಾಗ, ಓಕೆ, ಸೊ ಮೈಲಿನ್ ಶೀತ್ ಸ್ಟ್ರಕ್ಚರ್ ನಾವು ನೋಡಿದಾಗ ಇಲ್ಲಿ ನಮ್ಗೆ ಏನು ಕಾಣಿಸುತ್ತೆ ಸರ್? ನೋಡ್ ಆಫ್ ರೆನ್ವೈರ್ ಇರುತ್ತೆ ಆ್ಯಂಡ್ ಇಂಟರ್ ನೋಡ್ ಇರುತ್ತೆ. ಓಕೆ, ಸೊ ಇಲ್ಲಿ ನಮಗಿದೆ ಸರ್, ಇದೇನಿದೆ? ಮೈಲಿನ್ ಶೀತ್. ಓಕೆ, ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಕಲರ್ ಇಲ್ಲ, ಸೊ ಇದೇನಿದೆ? ಮೈಲಿನ್ ಶೀತ್ ಇದೆ. ಓಕೆ, ಸೊ ಮೈಲಿನ್ ಶೀತ್ ಇದೆ. ನಮಗಿಲ್ಲಿ ಸೆಂಟ್ರಲ್ಲಿ ಏನು ಕಾಣಿಸ್ತಾ ಇದೆ? ನೋಡ್ ಆಫ್ ರೆನ್ವೈರ್ ಇದೆ ಆ್ಯಂಡ್ ಇಂಟರ್ನೋಡ್ ಅಂದರೆ 1 ಆ್ಯಂಡ್ 2 ನೋಡ್ ಮಧ್ಯದಲ್ಲಿರೋದೇನಂತ ಇಂಟರ್ನೋಡ್ ಅಂತ ಹೇಳ್ತೀವಿ. ಓಕೆ, ಸೊ ರೋಡ್ ಆಫ್ ರೆನ್ವೈರ್ ಗ್ಯಾಪ್ ಇನ್ ದಿ ಮೈಲಿನ್ ಶೀತ್. ಸೊ ವಾಟ್ ಈಸ್ ದ ನೋಡ್ ಆಫ್ ರೆನ್ವೈರ್ ಸರ್? ಇಟ್ ಇಸ್ ದ ಗ್ಯಾಪ್ ಇನ್ ದಿ ಮೈಲಿನ್ ಶೀತ್. ಮೈಲಿನ್ ಶೀತಲ್ಲಿ ಗ್ಯಾಪ್ ಇರುತ್ತೆ ಅಲ್ಲ, ಅದನ್ನು ನಾವು ಏನಂತ ಹೇಳ್ತೀವಿ? ನೋಡ್ ಆಫ್ ರೆನ್ವೈರ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಇಂಟರ್ನೋಡ್ ಅಂದರೆ ಏನು ಸರ್? ಸೆಗ್ಮೆಂಟ್ ಬಿಟ್ವೀನ್ ದಿ ನೋಡ್ಸ್. ಓಕೆ, ಸೊ ಈ ನೋಡ್ ಆಫ್ ರೆನ್ವೈರ್ ಇದೆಲ್ಲ, 2 ನೋಡ್ ಆಫ್ ರೆನ್ವೈರ್ ಮಧ್ಯದಲ್ಲಿ ಏನಿದೆ ಸರ್? ಇಲ್ಲಿ ಇಂಟರ್ನೋಡ್ ಪ್ರೆಸೆಂಟ್ ಇದೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಯಿತು. ಮೈಲಿನ್ ಶೀತ್ ಏನಿದೆ? ಇನ್ಸುಲೇಟಿಂಗ್ ಲಿಪೋಪ್ರೋಟೀನ್ ಲೇಯರ್ ಇದೆ. ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್? ಮೈಲಿನೇಟೆಡ್ ಎಕ್ಸಾನ್. ಮೈಲಿನೇಟೆಡ್ ಅಂದರೆ ಮೈಲಿನ್ ಶೀತ್ ಇರಬಹುದು ಅಥವಾ ಇರಲಾರ್ದೇನೋ ಇರಬಹುದು. ಓಕೆ, ಸೊ ಮೈಲಿನೇಟೆಡ್ ಎಕ್ಸಾನ್ ಅರೌಂಡ್ ನಮಗೆ ನೋಡೋಕ್ಕೆ ಕಾಣಿಸುತ್ತೆ. ಓಕೆ, ಸೊ ಸ್ಟ್ರಕ್ಚರ್ ನಾವು ನೋಡಿದಾಗ ನೋಡ್ ಆಫ್ ರೆನ್ವೈರ್ ಇದೆ ಸರ್ ಆ್ಯಂಡ್ ಇಂಟರ್ನೋಡ್ ಇದೆ. ಓಕೆ, ನೋಡ್ ಆಫ್ ರೆನ್ವೈರ್ ಆ್ಯಂಡ್ ಇಂಟರ್ನೋಡ್. ನೋಡ್ ಆಫ್ ರೆನ್ವೈರ್ ಅಂದರೆ ಏನು ಸರ್? ಗ್ಯಾಪ್ ಇನ್ ದಿ ಮೈಲಿನ್ ಶೀತಲ್ಲಿ ಗ್ಯಾಪ್ ಇರುತ್ತೆ ಅಲ್ಲ, ಅದನ್ನು ನಾವು ನೋಡ್ ಆಫ್ ರೆನ್ವೈರ್ ಅಂತ ಹೇಳ್ತೀವಿ. ಇಂಟರ್ನೋಡ್ ಅಂದರೆ ಏನು ಸರ್? 2 ನೋಡ್ ಮಧ್ಯದಲ್ಲಿ ಸ್ಪೇಸ್ ಇರೋದನ್ನು ನಾವು ಇಂಟರ್ನೋಡ್ ಅಂತ ಹೇಳ್ತೀವಿ. ಸೊ ಫಂಕ್ಷನ್ ಏನು ಮಾಡುತ್ತೆ ಸರ್? ಇದು ಸಾಲ್ಟೇಟರಿ ಕಂಡಕ್ಷನ್ ಅಂದರೆ ಏನು? ಜಸ್ಟ್ ನಿಮ್ಗೊಂದು ಕೊಡ್ತೀನಿ. ಓಕೆ, ಸೊ ಇಲ್ಲಿಂದ ಏನಾಯಿತು ಸರ್? ಇನಿಷಿಯಲ್ ಸೆಗ್ಮೆಂಟ್. ಓಕೆ, ಸೊ ಇನಿಷಿಯಲ್ ಸೆಗ್ಮೆಂಟ್ ಆಫ್ ದಿ ಎಕ್ಸಾನ್. ಇಲ್ಲಿ ಏನಾಯಿತು ಸರ್? ಇನಿಷಿಯಲ್ ಸೆಗ್ಮೆಂಟ್ ಆಫ್ ದಿ ಎಕ್ಸಾನ್ ಹತ್ರ ಏನಾಯಿತು? ಆ್ಯಕ್ಷನ್ ಪೊಟೆನ್ಷಿಯಲ್ ಜನರೇಟ್ ಆಯಿತು. ಆ್ಯಕ್ಷನ್ ಪೊಟೆನ್ಷಿಯಲ್ ಅಂದರೆ ಸರ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಯಿತು, ಎಲೆಕ್ಟ್ರಿಕಲ್ ಇಂಪಲ್ಸ್ ಪ್ರೊಡ್ಯೂಸ್ ಆಯಿತು, ಎಲೆಕ್ಟ್ರಿಕಲ್ ಸಿಗ್ನಲ್ ಪ್ರೊಡ್ಯೂಸ್ ಆಯಿತು. ಓಕೆ, ಸೊ ಅದು ಎಕ್ಸಾನ್ ಥರ ಈ ಥರ ಬರೋದಿಲ್ಲ. ಅರ್ಥ ಆಗ್ತಾ ಇದೆನಾ? ಸೊ ಆ ಎಲೆಕ್ಟ್ರಿಸಿಟಿ ಈ ಥರ ಬರೋದಿಲ್ಲ. ಈ ಥರ ಬಂದರೆ ಏನಾಗುತ್ತೆ? ಸ್ಲೋ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಏನು ಮಾಡುತ್ತೆ? ಇಲ್ಲಿ ಇದೆ ಎಲೆಕ್ಟ್ರಿಸಿಟಿ, ಇಲ್ಲಿದೆ, ಡೈರೆಕ್ಟ್ ಇಲ್ಲಿ ಜಂಪ್ ಆಗುತ್ತೆ.
ಇಲ್ಲಿಂದ ಇಲ್ಲಿ ಜಂಪ್ ಆಗುತ್ತೆ, ಸೊ ಡೈರೆಕ್ಟ್ ಇಲ್ಲಿ ಜಂಪ್ ಆಗುತ್ತೆ. ಸೊ ಈ ಥರ ಜಂಪ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲೊಂದು ಸರಿ ಜಂಪ್ ಮಾಡ್ತಾ ಫಾಸ್ಟಾಗಿ ಕಂಡಕ್ಷನ್ ಆಗುತ್ತೆ. ಸಾಲ್ಟೇಟರಿ ಕಂಡಕ್ಷನ್ ನೆನ್ಪಿಡಬೇಕು. ಓಕೆ, ಸೊ ಸಾಲ್ಟೇಟರಿ ಕಂಡಕ್ಷನ್ ಅಂದರೆ ಏನು ಸರ್? ಇದು ಎಕ್ಸಾನ್ ಥ್ರೂ ಹೀಗೆ ಹೋಗೋದಿಲ್ಲ ಎಲೆಕ್ಟ್ರಿಸಿಟಿ, ಸಾಲ್ಟೇಟರಿ ಕಂಡಕ್ಷನ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಜಂಪ್ ಆಗ್ತಾ ಇದೆ, ಡೈರೆಕ್ಟ್ ಇಲ್ಲಿಗೆ ಜಂಪ್ ಆಗ್ತಾ ಇದೆ. ಸೊ ಶಾರ್ಟ್ ಕಟ್ ಯೂಸ್ ಮಾಡ್ತಾ ಇದೆ. ಇದು ಏನು ಮಾಡ್ತಾ ಇದೆ? ಡೈರೆಕ್ಟ್ ಜಂಪ್ ಮಾಡಿ ಇದು ಬೈಪಾಸ್ ಮಾಡ್ತಾ ಇದೆ. ಓಕೆ, ಸೊ ಅದರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಫಂಕ್ಷನ್ ಏನು ಸರ್? ಸಾಲ್ಟೇಟರಿ ಕಂಡಕ್ಷನ್, ಫಾಸ್ಟರ್ ಇಂಪಲ್ಸಸ್ ಪ್ರೊಪಗೇಷನ್. ಓಕೆ, ಜಂಪ್ ಬಿಟ್ವೀನ್ ದಿ ನೋಡ್ಸ್. ಓಕೆ, ಸೊ ಜಂಪ್ ಆಗ್ತಾ ಇದೆ, ನೋಡ್ಸಿಂದ ಜಂಪ್ ಆಗ್ತಾ ಇದೆ. ನೋಡ್ಸ್ ಇದಾವೆಲ್ಲ ಅಲ್ಲಿ ಏನಾಗ್ತಾ ಇದೆ? ಜಂಪ್ ಆಗ್ತಾ ಇದೆ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಬಾಯ್ಪಟೇನ್ ಮಾಡಬೇಡಿ. ಓಕೆ, ಸೊ ನೆಕ್ಸ್ಟ್ ಫಂಕ್ಷನ್ ಏನಿದೆ ಸರ್? ಇನ್ಸುಲೇಟಿಂಗ್ ಅಥವಾ ಇನ್ಸುಲೇಷನ್. ಏನು ಮಾಡುತ್ತೆ ಸರ್? ಪ್ರಿವೆಂಟ್ ಸಿಗ್ನಲ್ ಇಂಟರ್ಫಿಯರೆನ್ಸ್. ಹೊರಗಡೆಯಿಂದ ಏನಾದರೂ ಎಲೆಕ್ಟ್ರಿಸಿಟಿ ಬಂದು, ಹೊರಗಡೆಯಿಂದ ಏನಾದರೂ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಬಂದು ನಮ್ಮ ನ್ಯೂರಾನಿಗೆ ಇಂಟರ್ಫಿಯರ್ ಮಾಡೋಕ್ಕೆ ಬಿಡೋದಿಲ್ಲ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಅಥವಾ ಒಳಗಡೆಯಿಂದ ಹೊರಗಡೆ ಹೋಗೋಕ್ಕೆ ಬಿಡೋದಿಲ್ಲ, ಅಂದರೆ ಎಲೆಕ್ಟ್ರಿಸಿಟಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೋಗೋಕ್ಕೆ ಬಿಡೋದಿಲ್ಲ. ಓಕೆ, ಸೊ ಮೈಲಿನ್ ಶೀತ್ ಫಂಕ್ಷನ್ ನಿಮಗೆ ಅರ್ಥ ಆಗ್ತಾ ಇದೆ. ಸಾಲ್ಟೇಟರಿ ಕಂಡಕ್ಷನ್, ಅದಕ್ಕೋಸ್ಕರ ನಾವು ಏನಂತ ಹೇಳ್ತೀವಿ? ಫಾಸ್ಟೆಸ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ನರ್ವಸ್ ಸಿಸ್ಟಮ್ ಇಸ್ ದ ಫಾಸ್ಟೆಸ್ಟ್ ಸಿಸ್ಟಮ್ ಇನ್ ದಿ ಹ್ಯೂಮನ್ ಬಾಡಿ. ಯಾಕಿದೆ ಸರ್? ಸಾಲ್ಟೇಟರಿ ಕಂಡಕ್ಷನ್. ಆಕ್ಸಾನ್ ಥ್ರೂ ಇದು ಹೀಗೆ ಹೋಗಿದ್ರೆ ಲೇಟ್ ಆಗುತ್ತೆ, ಬಟ್ ಇದು ಯಾವ ಥರ ಹೋಗ್ತಾ ಇದೆ ಸರ್? ಡೈರೆಕ್ಟ್ ಇಲ್ಲಿಂದ ಜಂಪ್ ಮಾಡ್ತಾ ಹೋಗ್ತಾ ಇದೆ. ಇದು ಭಾಳ ದೂರ ಜಂಪ್ ಮಾಡ್ತಾ ಹೋಗ್ತಾ ಇದೆ. ಫಾಸ್ಟ್ ಇಂಪಲ್ಸಸ್ ಏನು ಆಗ್ತಾ ಇದೆ? ಇಲ್ಲಿ ಟ್ರಾನ್ಸ್ಮಿಟ್ ಆಗ್ತಾ ಇದ್ದಾವೆ. ಫಾಸ್ಟ್ ಇಂಪಲ್ಸಸ್ ಇಲ್ಲಿ ಏನಾಗ್ತಾ ಇದ್ದಾವೆ? ಟ್ರಾನ್ಸ್ಮಿಟ್ ಆಗ್ತಾ ಇದ್ದಾವೆ. ಸೊ ಇನ್ನೊಂದಿದೆ ಇಂಪಾರ್ಟೆಂಟ್. ಓಕೆ, ಮೈಲಿನೋಜೆನಸಿಸ್. ವಾಟ್ ಈಸ್ ಮೈಲಿನೋಜೆನಸಿಸ್ ಸರ್? ಮೈಲಿನೋಜೆನಸಿಸ್ ಅಂದರೆ ಏನು? ಫಾರ್ಮೇಷನ್ ಆಫ್ ಮೈಲಿನ್ ಶೀತ್. ಮೈಲಿನೋ ಅಂದರೆ ಮೈಲಿನ್ ಶೀತ್, ಜೆನೆಸಿಸ್ ಅಂದರೆ ಏನು ಸರ್? ಫಾರ್ಮೇಷನ್. ಸೊ ಫಾರ್ಮೇಷನ್ ಆಫ್ ಮೈಲಿನ್ ಶೀತ್. ಮೈಲಿನ್ ಶೀತ್ ಫಾರ್ಮೇಷನ್ ಯಾರು ಮಾಡ್ತಾರೆ ಸರ್? ಮೈಲಿನ್ ಶೀತನ್ನು ಯಾರು ಪ್ರೊಡ್ಯೂಸ್ ಮಾಡ್ತಾರೆ? ಓಕೆ, ಸೊ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಮೈಲಿನ್ ಶೀತನ್ನು? ಸ್ವ್ಯಾನ್ ಸೆಲ್ಸ್ ಪ್ರೊಡ್ಯೂಸ್ ಮಾಡುತ್ತಾರೆ ಇನ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಪೆರಿಫೆರಲ್ ನರ್ವಸ್ ಸಿಸ್ಟಮಲ್ಲಿ ಏನು ಪ್ರೆಸೆಂಟ್ ಇದೆ ಸರ್? ಸ್ವ್ಯಾನ್ ಸೆಲ್ ಪ್ರೆಸೆಂಟ್ ಇದೆ. ಸ್ವ್ಯಾನ್ ಸೆಲ್ ಏನು ಮಾಡ್ತಾ ಇದೆ? ಮೈಲಿನ್ ಶೀತನ್ನು ಪ್ರೊಡಕ್ಷನ್ ಮಾಡ್ತಾ ಇದೆ. ಓಕೆ, ಸೊ ಮೈಲಿನ್ ಶೀತನ್ನು ಫಾರ್ಮೇಷನ್ ಯಾರು ಮಾಡ್ತಾ ಇದ್ದಾರೆ? ಸ್ವ್ಯಾನ್ ಸೆಲ್ಸ್. ಎಲ್ಲಿ ಸರ್? ಪೆರಿಫೆರಲ್ ನರ್ವಸ್ ಸಿಸ್ಟಮಲ್ಲಿ. ಓಕೆ, ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸರ್, ಇದೇನಿದೆ? ಮೈಲಿನ್ ಶೀತ್ ಇದೆ. ಸೊ ಇದ್ರೊಳಗಡೆ ನಮಗೊಂದು ಸಣ್ಣ ಸೆಲ್ ಕಾಣಿಸ್ತಾ ಇದೆ, ಸ್ವ್ಯಾನ್ ಸೆಲ್. ಇದೇನಿದೆ? ಸ್ವ್ಯಾನ್ ಸೆಲ್. ಸ್ವ್ಯಾನ್ ಸೆಲ್ ಏನು ಮಾಡ್ತಾ ಇದೆ ಸರ್? ಇಲ್ಲೆಲ್ಲ ಏನು ಮಾಡಿದೆ? ಇದು ಮೈಲಿನ್ ಶೀತ್ ಪ್ರೊಡ್ಯೂಸ್ ಮಾಡಿದೆ. ಇಲ್ಲೆಲ್ಲ ಏನು ಮಾಡಿದೆ? ಇದು ಮೈಲಿನ್ ಶೀತ್ ಪ್ರೊಡ್ಯೂಸ್ ಮಾಡಿದೆ ಇನ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಮೈಲಿನ್ ಶೀತನ್ನು ಯಾರು ಪ್ರೊಡ್ಯೂಸ್ ಮಾಡ್ತಾರೆ? ಸ್ವ್ಯಾನ್ ಸೆಲ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಇನ್ನು ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಮೈಲಿನ್ ಶೀತನ್ನು ಅಂತ ಕೇಳಿದರೆ ಆಲಿಗೋಡೆಂಡ್ರೋಸೈಟ್ಸ್. ಅರ್ಥ ಆಗ್ತಾ ಇದೆನಾ? ಓಕೆ, ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಸರ್? ಆಲಿಗೋಡೆಂಡ್ರೋಸೈಟ್ ಪ್ರೊಡ್ಯೂಸ್ ಮಾಡುತ್ತೆ. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಸರ್ ಮೈಲಿನ್ ಶೀತನ್ನು? ಇಲ್ಲಿ ಸ್ವ್ಯಾನ್ ಸೆಲ್ಸ್ ಪ್ರೊಡ್ಯೂಸ್ ಮಾಡ್ತವೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ನೆಕ್ಸ್ಟ್, ಬಿಗಿನ್ ಇನ್ ದಿ 4th ಫೀಟಲ್ ಮಂತ್. ಓಕೆ, ಸೊ ಗರ್ಭದಲ್ಲಿದ್ದಾಗ ಫೋರ್ತ್ ವೀಕಲ್ಲಿ ಏನಾಗ್ತಾ ಇದೆ? ಫೋರ್ತ್ ವೀಕಲ್ಲಿ ಏನಾಗ್ತಾ ಇದೆ? ಮೈಲಿನೋಜೆನಸಿಸ್ ಆಗ್ತಾ ಇದೆ. ಓಕೆ, ಅಂದರೆ ಮೈಲಿನ್ ಶೀತ್ ಪ್ರೊಡ್ಯೂಸ್ ಆಗ್ತಾ ಇದೆ. ಯಾವ ವೀಕಲ್ ಸರ್? 4th ವೀಕಲ್ಲೇ ಏನಾಗ್ತಾ ಇದೆ? ಮೈಲಿನೋಜೆನಸಿಸ್ ಸ್ಟಾರ್ಟ್ ಆಗ್ತಾ ಇದೆ. ಕಂಪ್ಲೀಟ್ ಬೈ 2 years ಪೋಸ್ಟ್ನೇಟಲ್. ಅಂದರೆ ಬರ್ತ್ ಆಗಿದ ಮೇಲೆ 2 year ತನೂ ಏನಾಗ್ತಾ ಇದೆ ಸರ್? ಬರ್ತ್ ಆಗಿದ ಮೇಲೆ ಬೇಬಿ 2 year ಇದೆ, 2 year ಏಜ್ ತನೂ ಏನಾಗ್ತಾ ಇದೆ? ಮೈಲಿನ್ ಶೀತ್ ಇನ್ನು ಪ್ರೊಡ್ಯೂಸ್ ಆಗ್ತಾ ಇದೆ, ಸೀಕ್ರೆಟ್ ಆಗ್ತಾ ಇದೆ. ಕಂಪ್ಲೀಟ್ ಆಗುತ್ತೆ 2 year ತನಕ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ ಮೈಲಿನೋಜೆನಸಿಸ್. ಓಕೆ, ಮೈಲಿನ್ ಶೀತ್ ಫಾರ್ಮೇಷನ್ ಯಾರು ಮಾಡ್ತಾರೆ ಸರ್? ಇಟ್ ಫಾರ್ಮ್ ಬೈ ದಿ ಸ್ವ್ಯಾನ್ ಸೆಲ್ಸ್. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಸ್ವ್ಯಾನ್ ಸೆಲ್ಸ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಆಲಿಗೋಡೆಂಡ್ರೋಸೈಟ್. ಓಕೆ, ನೆಕ್ಸ್ಟ್ ನಾವು ನೋಡೋಣ ನ್ಯೂರೋಲೆಮ್ಮ. ಓಕೆ, ಸೊ ವಾಟ್ ಈಸ್ ನ್ಯೂರೋಲೆಮ್ಮ, ವಾಟ್ ಈಸ್ ಎಕ್ಸೋಲೆಮ್ಮ? ಸೊ ಇದೆಲ್ಲ ನಾವು ನೋಡೋಣ. ಓಕೆ, ಸೊ ನ್ಯೂರೋಲೆಮ್ಮ ಅಂದರೆ ಏನು ಸರ್? ನಮಗೆ ಜಸ್ಟ್ ಮೈಲಿನ್ ಶೀತ್ ಅಂದರೆ ಗೊತ್ತಿದೆ ಸರ್. ಮೈಲಿನ್ ಶೀತ್ ಅಂದರೆ ಏನು ಸರ್? ಇಟ್ ಈಸ್ ಅ ಕವರಿಂಗ್ ಲೇಯರ್. ಓಕೆ, ಸೊ ಇಟ್ ಈಸ್ ದ ಇನ್ಸುಲೇಟಿಂಗ್ ಲಿಪೋಪ್ರೋಟೀನ್ ಲೇಯರ್ ಇದೆ. ಸೊ ವಾಟ್ ಈಸ್ ನ್ಯೂರೋಲೆಮ್ಮ? ಕನ್ಫ್ಯೂಸ್ ಆಗಬಾರ್ದು. ನ್ಯೂರೋಲೆಮ್ಮ ಅಂದರೆ ಏನು ಅಂತ ಕೇಳಿದರೆ, ಓಕೆ, ಸೊ ನ್ಯೂರೋಲೆಮ್ಮ ಅದನ್ನು ನಾವು ಶೀತ್ ಆಫ್ ಶ್ವಾನ್ ಅಂತ ಕೂಡ ಹೇಳ್ತೀವಿ. ಶೀತ್ ಆಫ್ ಶ್ವಾನ್ ಸರ್, ಇದು ಏನಿದೆ ನ್ಯೂರೋಲೆಮ್ಮ ಅಂದರೆ?
ಸೊ ಈ ಎಕ್ಸಾಂಪಲ್ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ಇದೇನಿದೆ, ಮೈಲಿನ್ ಶೀತ್ ಇದೆ. ಸೊ ಮೈಲಿನ್ ಶೀತ್ ಇದೆಯಲ್ಲ, ಒಳಗಡೆ ಈ ಥರ ಇರುತ್ತೆ. ಸೊ ಲೇಯರ್ ಬೈ ಲೇಯರ್ ಇರುತ್ತೆ. ಓಕೆ, ಸೊ ಮೈಲಿನ್ ಶೀತ್ ಇದೆ, ಇದರ ಔಟರ್ ಲೇಯರ್ ಇದೆಯಲ್ಲ, ಔಟರ್ ಲೇಯರ್ ಆಫ್ ದಿ ಮೈಲಿನ್ ಶೀತ್. ಓಕೆ, ಸೊ ಔಟರ್ ಲೇಯರ್ ಆಫ್ ದಿ ಮೈಲಿನ್ ಶೀತ್ ಈಸ್ outer layer of myelin sheath is neurolemma. Okay, so what is neurolemma? Sir, it is the thin outer layer of the myelin sheath is neurolemma. I think ಅರ್ಥ ಆಗ್ತಾ ಇದೆ ನಿಮಗೆ. ಓಕೆ, ಸೊ ಥಿನ್ ಮೆಂಬ್ರೇನ್ ಕವರಿಂಗ್ ದಿ ಎಕ್ಸಾನ್. ಹೌದು ಸರ್, ಎಕ್ಸಾನಿಗೆ ಇದು ಕವರ್ ಮಾಡ್ತಾ ಇದೆ. ಓಕೆ, ಎಕ್ಸಾನಿಗೆ ಕವರ್ ಮಾಡ್ತಾ ಇದೆ, ಅಥವಾ ನೀವು ಏನಂತ ಹೇಳ್ಬೋದು, ಇಟ್ ಕವರ್ ದಿ ಮೈಲಿನ್ ಶೀತ್. ಇದಕ್ಕೆ ಕವರ್ ಮಾಡ್ತಾ ಇದೆ ಸರ್, ಮೈಲಿನ್ ಶೀತಿಗೆ ಕವರ್ ಮಾಡ್ತಾ ಇದೆ. ಮೈಲಿನ್ ಶೀತ್ ಇದಕ್ಕೆ ಕವರ್ ಮಾಡ್ತಾ ಇದೆ ಸರ್, ಮೈಲಿನ್ ಶೀತ್ ಕವರ್ ಮಾಡ್ತಾ ಇದೆ ಎಕ್ಸಾನಿಗೆ. ಓಕೆ, ಸೊ ಇದರ ಫಂಕ್ಷನ್ ಏನಿದೆ ಸರ್? ಫಂಕ್ಷನ್ ಏನಿದೆ? ಸಪೋರ್ಟ್ ಮೈಲಿನ್ ಫಾರ್ಮೇಷನ್ ಇನ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಓಕೆ ಓಕೆ, ಸೊ ಇದ್ರ ಫಂಕ್ಷನ್ ಏನಿದೆ? ಮೈಲಿನ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡುತ್ತೆ, ಮೈಲಿನೇಷನ್. ಓಕೆ, ಸೊ ಮೈಲಿನ್ ಫಾರ್ಮೇಷನ್ಗೆ ಇದು ಹೆಲ್ಪ್ ಮಾಡುತ್ತೆ ಇನ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಯಾಕೆ ಸರ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಮಾಡೋದಿಲ್ಲ ಹೆಲ್ಪ್? ನೋ, ಆಬ್ಸೆಂಟ್ ಇನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಯಾಕೆ ಆಬ್ಸೆಂಟ್ ಇದೆ ಸರ್? ಇದು ಏನಿದೆ, ಶೀತ್ ಆಫ್ ಸ್ವ್ಯಾನ್. ಶೀತ್ ಆಫ್ ಸ್ವ್ಯಾನ್. ಸೊ ಶೀತ್ ಆಫ್ ಶ್ವ್ಯಾನ್ ಇದೆ. ಇಲ್ಲಿ ನಾವು ನೋಡಿದರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಸ್ವ್ಯಾನ್ ಸೆಲ್ಸ್ ಏನು ಮಾಡ್ತವೆ? ಮೈಲಿನ್ ಪ್ರೊಡಕ್ಷನ್ ಮಾಡ್ತವೆ. ಅದಕ್ಕೋಸ್ಕರ ಇಲ್ಲಿ ಏನು ಪ್ರೆಸೆಂಟ್ ಇದೆ? ನ್ಯೂರೋಲೆಮ್ಮ ಪ್ರೆಸೆಂಟ್ ಇದೆ. ಅದೇ ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಮೈಲಿನ್ ಶೀತನ್ನು ಯಾರು ಪ್ರೊಡ್ಯೂಸ್ ಮಾಡ್ತಾರೆ? ಆಲಿಗೋಡೆಂಡ್ರೋಸೈಟ್. ಆಲಿಗೋಡೆಂಡ್ರೋಸೈಟ್ ಇಲ್ಲಿ ಏನು ಮಾಡ್ತಾ ಇದೆ? ಮೈಲಿನ್ ಶೀತನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಏನು ಪ್ರೆಸೆಂಟ್ ಇರೋದಿಲ್ಲ ಸರ್? ನ್ಯೂರೋಲೆಮ್ಮ ಪ್ರೆಸೆಂಟ್ ಇರೋದಿಲ್ಲ. ಓಕೆ, ಸೊ ನಿಮಗೆ ಕನ್ಫ್ಯೂಸ್ ಇರ್ಬೋದು ಸರ್. ಸೊ ದಿಸ್ ಈಸ್ ಎಕ್ಸಾನ್. ಎಕ್ಸಾನ್ ಒಳಗಡೆ ಏನಿರುತ್ತೆ ಸರ್? ಎಕ್ಸೋಪ್ಲಾಸಮ್ ಇರುತ್ತೆ. ಏನಿರುತ್ತೆ ಎಕ್ಸಾನ್ ಒಳಗಡೆ? ಸೈಟೋಪ್ಲಾಸಮ್ ಇನ್ ದಿ ಎಕ್ಸಾನ್ ಈಸ್ ನೋನ್ ಆಸ್ ಎಕ್ಸೋಪ್ಲಾಸಮ್. ಓಕೆ, ಸೊ ಇಲ್ಲಿ ಬರ್ತಾ ಇದೆ. ಸೊ ಇದೇನಿದೆ ಸರ್? ದಿಸ್ ಈಸ್, ಇದು ಏನು ಬರ್ತಾ ಇದೆ ಸರ್? ಇದು plasma membrane of axon is exolemma. Okay, so plasma membrane of axon is exolemma ಅಥವಾ cell membrane of axon is exolemma. Okay, so ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಲೇಯರ್ ಬೈ ಲೇಯರ್. ಇದೇನಿದೆ ಸರ್? ಮೈಲಿನ್ ಶೀತ್ ಇದೆ. ಇದೇನಿದೆ ಸರ್? ಮೈಲಿನ್ ಶೀತ್ ಇದೆ. ಇಲ್ಲಿ ಏನಿದೆ ಸರ್? ಸ್ವ್ಯಾನ್ ಸೆಲ್ ಇದೆ. ಏನಿದೆ? ಸ್ವ್ಯಾನ್ ಸೆಲ್ ಏನು ಮಾಡ್ತಾ ಇದೆ ಸರ್? ಇದು ಪ್ರೊಡ್ಯೂಸ್ ಮಾಡ್ತಾ ಇದೆ. ಓಕೆ, ಸೊ ಈ ಥರ ಇದು ಏನು ಮಾಡ್ತಾ ಇದೆ? ಪ್ರೊಡ್ಯೂಸ್ ಮಾಡ್ತಾ ಇದೆ. ಏನು ಪ್ರೊಡ್ಯೂಸ್ ಮಾಡ್ತಾ ಇದೆ ಸರ್? ಮೈಲಿನ್ ಶೀತನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಓಕೆ, ಸೊ ಸ್ವ್ಯಾನ್ ಸೆಲ್ ಮೇಲ್ಗಡೆ ನಮಗೆ ಇನ್ನೊಂದು ಲೇಯರ್ ಕಾಣಿಸ್ತಾ ಇದೆ, ಔಟರ್ ಲೇಯರ್ ಆಫ್ ದಿ ಮೈಲಿನ್ ಶೀತ್ ಈಸ್ ನ್ಯೂರೋಲೆಮ್ಮ. ಅರ್ಥ ಆಯಿತು? ನ್ಯೂರೋಲೆಮ್ಮ ಏನಿದೆ ಸರ್? ಇಟ್ ಇಸ್ ದ ಔಟರ್ ಲೇಯರ್ ಆಫ್ ದಿ ಮೈಲಿನ್ ಶೀತ್ ಈಸ್ ನ್ಯೂರೋಲೆಮ್ಮ. ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಸರ್. ನ್ಯೂರೋಲೆಮ್ಮ ಏನಿದೆ ಸರ್? ಇಟ್ ಇಸ್ ದ ಔಟರ್ ಲೇಯರ್ ಆಫ್ ದಿ ಮೈಲಿನ್ ಶೀತ್ ಈಸ್ ನ್ಯೂರೋಲೆಮ್ಮ. ಶೀತ್ ಆಫ್ ಶ್ವ್ಯಾನ್ ಅಂತ ಹೇಳ್ತೀವಿ. ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಓನ್ಲಿ ಪ್ರೆಸೆಂಟ್ ಇನ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಆಬ್ಸೆಂಟ್ ಇದೆ. ರೀಸನ್ ಏನಿದೆ? ಆಲಿಗೋಡೆಂಡ್ರೋಸೈಟ್ ಏನು ಮಾಡ್ತಾ ಇದ್ದಾವೆ? ಅಲ್ಲಿ ಮೈಲಿನೇಷನ್ ಮಾಡ್ತಾ ಇದ್ದಾವೆ. ಮೈಲಿನೇಷನ್ ಅಂದರೆ ಮೈಲಿನ್ ಶೀತನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ. ಜಸ್ಟ್ ಒನ್ ನೋಟ್, ಕನ್ಫ್ಯೂಸ್ ಯಾವಾಗೂ ಆಗಬಾರ್ದು, ಅದಕ್ಕೋಸ್ಕರ ಈ ನೋಟನ್ನು ಇಟ್ಟಿದ್ದೀನಿ. ಓಕೆ, ಸೊ ವಾಟ್ ಈಸ್ ನ್ಯೂರಾನ್? ಸರ್ ನಮಗೆ ಗೊತ್ತಿದೆ, ಇಟ್ ಈಸ್ ಅ ಬೇಸಿಕ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್, ನ್ಯೂರಾನ್. ಓಕೆ, ಸೊ ನೆಕ್ಸ್ಟ್ ನರ್ವ್ ಫೈಬರ್. ವಾಟ್ ಈಸ್ ಅ ನರ್ವ್ ಫೈಬರ್? ನರ್ವ್ ಫೈಬರ್ ಅಂದರೆ ಏನು ಸರ್? ನ್ಯೂರಾನ್ಸ್ ಎಕ್ಸಾನ್. ಓಕೆ, ಸೊ ನಮಗೆ ಗೊತ್ತಿದೆ ಸರ್, ಎಕ್ಸಾನನ್ನು ಏನಂತ ಹೇಳ್ತೀವಿ ನಾವು? ನರ್ವ್ ಫೈಬರ್ ಅಂತ ಹೇಳ್ತೀವಿ. ಓಕೆ, ಸೊ ವಾಟ್ ಈಸ್ ನರ್ವ್? ನರ್ವ್ ಅಂದರೆ ಏನು ಸರ್? ಬಂಡಲ್ ಆಫ್ ಎಕ್ಸಾನ್ ಇನ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೊ ಒಂದು ಎಕ್ಸಾನ್ ಇದೆ ಸರ್, ಇದು ಭಾಳಷ್ಟು ಇಲ್ಲಿ ಏನಿದ್ದಾವೆ? ಸೋಮಾ ಇದೆ. ಓಕೆ, ಸೊ ಡೆಂಡ್ರೈಟ್ಸ್. ಓಕೆ, ಪ್ರತಿಯೊಂದ್ರೂ ಇಲ್ಲಿ ಏನು ಬರ್ತಾ ಇದೆ ನಮಗೆ? ಎಕ್ಸಾನ್ ಇದೆ. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಬಂಡಲ್ ಆಫ್ ಎಕ್ಸಾನ್ ಈಸ್ ನೋನ್ ಆಸ್ ನರ್ವ್. ಓಕೆ, ಸೊ ಬಂಡಲ್ ಆಫ್ ಎಕ್ಸಾನ್ ಈಸ್ ನೋನ್ ಆಸ್ ನರ್ವ್ ಇನ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೊ ಎಕ್ಸಾನ್ ಇದ್ದಾವೆ, ಬಂಡಲ್ ಆಫ್ ಎಕ್ಸಾನ್ ಈಸ್ ನೋನ್ ಆಸ್ ನರ್ವ್. ಓಕೆ, ಸೊ ನೆಕ್ಸ್ಟ್ ಟ್ರ್ಯಾಕ್ಟ್. ವಾಟ್ ಈಸ್ ಟ್ರ್ಯಾಕ್ಟ್? ಸರ್ ಬಂಡಲ್ ಆಫ್ ಎಕ್ಸಾನ್ ಇನ್ ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್.
ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಬಂಡಲ್ ಆಫ್ ಎಕ್ಸಾನ್ಸ್ ಇರ್ತಾವೆ ಇಲ್ಲ. ಸೊ ಇವೇ ನ್ಯೂರಾನ್ಸ್ ಎಲ್ಲಿ ಪ್ರೆಸೆಂಟ್ ಇದ್ದಾವೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಪ್ರೆಸೆಂಟ್ ಇದ್ದಾವೆ ಅಂತ ಅಂದ್ಕೊಳ್ಳಿ. ಸೊ ಬಂಡಲ್ ಆಫ್ ಎಕ್ಸಾನ್ ಇನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಈಸ್ ನೋನ್ ಆಸ್ ಅ ಟ್ರ್ಯಾಕ್ಟ್. ಓಕೆ, ಸೊ ನೆಕ್ಸ್ಟ್ ganglion. What is a ganglion, sir? Group of cell bodies in the peripheral nervous system. Okay, so group of cell bodies in the peripheral nervous system is known as ganglion. Just ನೆನಪಿಟ್ಕೊಳ್ಳಿ, ganglion ಅಂದ್ರೆ ಏನು ಸರ್? Group of cell bodies in the peripheral nervous system is ganglion. Okay, so next, what is nucleus? What is nucleus? Sir, group of cell bodies in the central nervous system is nucleus. Okay, so group of cell bodies. So cell bodies ಎಲ್ಲ group ಅಂತ ಹೇಳ್ತೀವಲ್ಲ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಗ್ರೂಪ್ ಆಫ್ ಸೆಲ್ ಬಾಡೀಸ್ ಈಸ್ ನೋನ್ ಆಸ್ ನ್ಯೂಕ್ಲಿಯಸ್. ಓಕೆ, ಸೊ ಇದು ಕೂಡ ನೀವು ಬರ್ಕೊಳ್ಳಿ, ಯಾರಿಗಾದರೂ ಹೇಳಿ. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ನ್ಯೂರಾನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.